ವಸ್ತು ಯಾವುದು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾರೆ. ಅವರಿಗೆ ವಿಷಯವನ್ನು ಮಂಡಿಸಲು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶಿಬಿರದ ನಿರ್ದೇಶಕರಿಗೂ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಅಧ್ಯಕ್ಷರಿಗೂ ಕೂಡ ಎಲ್ಲ ಸೋದರ ಸೋದರಿಯರಿಗೂ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನನಗೆ ನಿರ್ದೇಶಕರು ನೀಡಿರುವಂತಹ ಒಂದು ಸಂಗತಿ, ಮಾರ್ಗಜ್ಯೋತಿಯಲ್ಲಿ 13ರಿಂದ 21 ಕವನಗಳು, ಅಂದರೆ ಸುಮಾರು 9 ಕವನಗಳ ಅರ್ಥವನ್ನು ವಿವರಿಸುವಂತಹ ಜವಾಬ್ದಾರಿ ನನಗಿದೆ ಸ್ನೇಹಿತರೆ. ಅದನ್ನು ಕೆಲಸವನ್ನು ನಾನು ಪ್ರಾರಂಭ ಮಾಡ್ತೇನೆ. ಈಗ ಈ ಮಾರ್ಗಜ್ಯೋತಿಯಲ್ಲಿ ಮುಖ್ಯವಾಗಿ ಏನಿದೆ ಅಂತ ಹೇಳಿದ್ರೆ, ಸ್ವಯಂ ಆಗಿ ಏನು ಮೋಕ್ಷ ಮಾರ್ಗದಲ್ಲಿ ನಡೆಯುವಂತಹ ಸಾಧಕನಿಗೆ, ಸಾಧಕ ಆ ತರಹ ತಾನೇ ಒಂಟಿಯಾಗಿ ಸತ್ಯವನ್ನು ಹುಡುಕುವ ಮಾರ್ಗದಲ್ಲಿ ಹೋಗ್ತಾ ಇರುವವನಿಗೆ ಅಲ್ಲಲ್ಲೇನೆ ಸೂತ್ರ ರೂಪದಲ್ಲಿ ಸಲಹೆಗಳನ್ನು ಕೊಡ್ತಾ ಹೋಗ್ತದೆ. ಆ ಕೆಲಸವನ್ನ ಮಾರ್ಗಜ್ಯೋತಿ ಮಾಡ್ತದೆ. ಏನು ಸಲಹೆ ಕೊಡ್ತದೆ? ಒಂದೇ ಒಂದು ಸಲಹೆಯನ್ನು ನಾನು ಹೇಳ್ತೀನಿ. ಎಂಥದ್ದು ಅಂತ ಹೇಳಿದ್ರೆ, ಅದು ಗೊತ್ತಿದೆ ನಿಮಗೆ. ಮಹತ್ವಾಕಾಂಕ್ಷೆಯನ್ನು ಕೊಲ್ಲು. ಆದರೆ ಮಹತ್ವಾಕಾಂಕ್ಷೆಯುಳ್ಳವರು ಕೆಲಸ ಮಾಡುವಂತೆ ಕೆಲಸ ಮಾಡು ಅಂತ ಹೇಳುತ್ತೆ, ಮತ್ತು ಅದಕ್ಕೆ ಮನ್ನಣೆಯನ್ನು ಕೊಡು ಅಂತ. ಇದರಲ್ಲಿ ಅಗಾಧವಾದಂತಹ ಅರ್ಥ ಅಡಗಿದೆ. ಇದು ಅಷ್ಟು ಸುಲಭವಾಗಿ ಇಲ್ಲೇನು ಹೇಳ್ತಾ ಇದೆ, ಒಂದು ಕಡೆಗೆ ಅತಿಯಾದ ಆಸೆ ಇಟ್ಕೋಬೇಡ, ಕನಸನ್ನು ಇಟ್ಕೋಬೇಡ, ಯಾವುದು ಮಾಡಬೇಡ, ಆದರೆ ಕನಸನ್ನ ಕಟ್ಕೊಳ್ಳೋರಂತೆ ಕೆಲಸವನ್ನ ಮಾಡು ಅಂತ ಹೇಳ್ತದೆ. ಸೊ ಈ ಥರದಲ್ಲಿ ಇದು ಮಾರ್ಗದಲ್ಲಿ ಚಲಿಸ್ತಾ ಇರುವಂತಹ ಸಾಧಕನಿಗೆ ಅಲ್ಲಲ್ಲೇ ಸಲಹೆಗಳನ್ನ, ಸೂತ್ರಗಳನ್ನ ಕೊಡ್ತಾ ಹೋಗ್ತದೆ ಸ್ನೇಹಿತರೆ. ಎಸ್, ಈ ಗ್ರಂಥಗಳು ಅಂದ್ರೆ ಇಲ್ಲಿ ಪ್ರಧಾನವಾಗಿ ಈಗಾಗಲೇ ಪ್ರಸ್ತಾಪವನ್ನ ಎಲ್ಲ ಉಪನ್ಯಾಸಕರು ಮಾಡಿದ್ದಾರೆ. ಪ್ರಧಾನವಾಗಿ 3 ಗ್ರಂಥ ರತ್ನಗಳು ಅಂತ ಏನು ಹೇಳಿದ್ದಾರೆ, ಒಂದು ಮಾರ್ಗಜ್ಯೋತಿ, ಮೌನವಾಣಿ, ಮತ್ತೆ ಪರಮಗುರು ಚರಣ ಸನ್ನಿಧಿಯಲ್ಲಿ ಅಂತ. ಈಗ ಈ ಗ್ರಂಥಗಳ ಅಧ್ಯಯನ ಮಾಡುವುದರಿಂದ ನಮ್ಗೇನು ತಿಳುವಳಿಕೆ ಬರ್ತದೆ ಅಂತ ಹೇಳಿದ್ರೆ, ಸಾಧಕ ತಾನೇ ಸ್ವಂತವಾಗಿ ಮಾರ್ಗವನ್ನು ಕ್ರಮಿಸಬೇಕಾದ್ರೆ ಅಥವಾ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡವ್ರಿಗೆ ಇಲ್ಲಿ ಸಲಹೆಗಳನ್ನು ಕೊಡ್ತಾ ಹೋಗ್ತದೆ. ಆಯ್ತು. ಆಮೇಲೆ ಇದರಲ್ಲಿ ಕೊಟ್ಟಿರುವಂತಹ ಸಲಹೆಗಳೇನಿದಾವೆ, ಒಂದೊಂದು ಹಂತದ ವ್ಯಕ್ತಿಗಳು ಒಂದೊಂದು ರೀತಿಯಲ್ಲಿ ಅರ್ಥವನ್ನು ಗ್ರಹಿಸ್ಕೊಳ್ತಾ ಹೋಗ್ತಾರೆ. ಆದ್ರಿಂದ ಈಗ ನಾನು ಇದರಲ್ಲಿ ಈಗಾಗಲೇ ಒಂದು 42 ಹ್ರಸ್ವವಾದಂತಹ ಸೂತ್ರಗಳಿದ್ದಾವೆ. ಅದರಲ್ಲಿ ನಾನು ಒಂದು ಸೂತ್ರವನ್ನು, ಒಂದು 13ನೇ ಸೂತ್ರವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅದು ಸೂತ್ರ ಹೇಳುತ್ತೆ, ವಾಕ್ಶಕ್ತಿಯ ತಿಳುವಳಿಕೆಯೊಂದಿಗೆ ವಾಕ್ಶಕ್ತಿಯು ತಿಳುವಳಿಕೆಯೊಂದಿಗೆ ಮಾತ್ರ ಬರುತ್ತದೆ. ಪಾಠ ಕಲಿಯುವ ಸಭಾಂಗಣವನ್ನು ಪ್ರವೇಶಿಸಿದಾಗ ನಿನ್ನೊಳಗೆ
ಒಂದು ಚೈತನ್ಯದ ಬುಗ್ಗೆ ಇರುವುದನ್ನು ಕಾಣುವೆ ಅಂತ ಅಂದ್ಬಿಟ್ರು. ಇದು ಸ್ವಲ್ಪ ಒಂದೇ ಸಲ ಕಿವಿ ಮೇಲೆ ಬಿದ್ದಾಗ ಯಾಕೋ ಇದು ಕಷ್ಟ ಅನ್ಸುತ್ತೆ. ಆದರೆ ಇನ್ನೊಮ್ಮೆ ಅದನ್ನೇ ನಾನು ರಿಪೀಟ್ ಮಾಡ್ತೀನಿ. ವಾಕ್ ಶಕ್ತಿಯು ತಿಳುವಳಿಕೆಯೊಂದಿಗೆ ಮಾತ್ರ ಬರುತ್ತದೆ. ಪಾಠ ಕಲಿಯುವ ಸಭಾಂಗಣವನ್ನ ಪ್ರವೇಶಿಸಿದಾಗ ನಿನ್ನೊಳಗೆ ಒಂದು ಚೈತನ್ಯದ ಬುಗ್ಗೆ ಇರುವುದನ್ನ ಕಾಣುವೆ. ಈ ತರಹ ಚೈತನ್ಯದ ಬುಗ್ಗೆಗೆ ನಾವು ಅದನ್ನ ವಾಕ್ ಶಕ್ತಿ ಅಂತ ಕರಿತೀವಿ. ಸ್ನೇಹಿತರೆ, ಒಂದು ಮಗು ಒಂದು ಶಾಲೆಗೆ ಪಾಠ ಕಲಿಯಲು ಹೋದಾಗ ಅದು ಮಾರನೇ ದಿವಸ ಶಬ್ದದ ಪ್ರಪಂಚಕ್ಕೆ ಹೋದಾಗ, ಆ ರಂಗಕ್ಕೆ ಹೋದಾಗ್ಲೇನೆ ಅದು ಆ ವಾಕ್ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಅಂದ್ರೆ ಆ ವಾಕ್ ಶಕ್ತಿ ಇದೆಯಲ್ಲ, ಮಾತಿನ ಶಕ್ತಿ ಇದೆಯಲ್ಲ, ಅದು ಬಹಳ ಪ್ರಧಾನವಾಗಿರುವಂತಹದ್ದು ಅಂತ ಹೇಳ್ತಾರೆ. ಆ ಮಾತಿನ ಶಕ್ತಿ ಬಹಳ ಪ್ರಚಂಡವಾದದ್ದು. ಇದಕ್ಕೆ ಸರ್ವಜ್ಞ ಒಂದ್ ಕಡೆ ಹೇಳ್ತಾ ಹೋಗ್ತಾನೆ, ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯ ಅಂದ್ಬಿಟ್ಟ. ಇಲ್ಲಿ ಈ ಸೂತ್ರದಲ್ಲಿ ಮುಂದಕ್ಕೆ ಹೇಳ್ತದೆ, ಮಾತಿನಿಂದ ಸಂಬಂಧಗಳನ್ನ ಕಟ್ಟಬಹುದು, ಸಂಬಂಧಗಳನ್ನ ಕೊಲ್ಲಬಹುದು, ಪ್ರೀತಿಯನ್ನ ಸಂಪಾದಿಸಬಹುದು, ಪ್ರೀತಿಯನ್ನ ಕಳೆದುಕೊಳ್ಳಲೂಬಹುದು ಮಾತಿನಿಂದನ, ಭಾವವನ್ನ ಹಂಚಬಹುದು, ಭಾವವನ್ನ ಮರೆಮಾಚಬಹುದು, ಅಮೃತವನ್ನೂ ಹಂಚಬಹುದು, ವಿಷವನ್ನೂ ಹರಡಬಹುದು. ಸೊ ಇದು ಮಾತಿನ ಇರುವಂತಹ ಶಕ್ತಿ. ಅದನ್ನೇ ಅವರೇನು ಹೇಳ್ತಾರೆ ಅಂದ್ರೆ, ವಾಕ್ ಶಕ್ತಿಯ ತಿಳುವಳಿಕೆ. ಈ ತಿಳುವಳಿಕೆ ಬರೋದು ಯಾವಾಗ ಅಂತ ಹೇಳಿದ್ರೆ, ನಾವು ಪಾಠ ಕಲಿಯುವ ಸಭಾಂಗಣವನ್ನ ಪ್ರವೇಶಿಸಿದಾಗ ಅಂತ ಹೇಳಿದ್ರೆ, ಅರ್ಥಾತ್ ಲೌಕಿಕ ಪ್ರಪಂಚವನ್ನ ಒಂದು ಅಥವಾ ಅಲೌಕಿಕ ಪ್ರಪಂಚವನ್ನ ನಾವು ಪ್ರಪಂಚದ ಪಾಠ ಕಲಿಯುವ ರಂಗಕ್ಕೆ ನಾವು ಪ್ರವೇಶ ಮಾಡಿದಾಗ ತಾನೇ ತಾನಾಗಿ ಮಾತಾಡುವಂತಹ, ಅಂದ್ರೆ ಭಾವನೆಗಳನ್ನ ಪ್ರಕಟಿಸುವಂತಹ ಒಂದು ಶಕ್ತಿ ಬರ್ತದೆ. ಆ ಶಕ್ತಿಗೆ ನಾವು ಮಾತಿನ ಶಕ್ತಿ ಅಂತ ಹೇಳ್ತಾ ಹೋಗ್ತೀವಿ. ಆದರೆ ಒಂದು ವಿಷಯ ಸ್ನೇಹಿತರೆ, ಯಾವುದೇ ಶಕ್ತಿಯನ್ನ ಸರಿಯಾಗಿ ಪ್ರಯೋಜನಕ್ಕೆ ಬರುವಂತೆ ಬಳಸಿಕೊಳ್ಳುವುದನ್ನು ತಿಳಿಯದಿದ್ದರೆ ಆ ಶಕ್ತಿ ಇದ್ದೂ ಕೂಡ ಅನುಪಯುಕ್ತವಾಗುತ್ತದೆ ಅಂತ. ಮಾತಿನ ಶಕ್ತಿ ಇದೆಯಲ್ಲ ಸ್ನೇಹಿತರೆ, ಎಲ್ಲ ಮಾನವ ಪ್ರಾಣಿಗಳಿಗೂ ಕೂಡ ಅದು ಲಭ್ಯವಿದೆ. ಇನ್ನು ಯಾವ ಜೀವಿಯೂ ಕೂಡ ಮಾತಿನ ಶಕ್ತಿಯನ್ನ ಹೊಂದಿಲ್ಲ. ಮಾತಿನ ಶಕ್ತಿಯನ್ನು ನಾವು ಬಳಸ್ಕೊಂಡಾಗ ಮೇಲಿನ ಎಲ್ಲ ಸಂಗತಿಗಳು ನಮಗೆ ಅರಿವಾಗುತ್ತದೆ. ಅಂದ್ರೆ ಒಂದು ವ್ಯಕ್ತಿಯ ನಾವು ಅಳತೆ ಮಾಡಬೇಕಾದ್ರೆ, ಒಂದು ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವವನ್ನು ಅಳತೆ ಮಾಡಬೇಕಾದ್ರೆ ಅವನ ವ್ಯಕ್ತಿತ್ವದ ಪ್ರತಿಬಿಂಬವಾದ ಮಾತನ್ನ ಬುದ್ಧಿಪೂರ್ವಕವಾಗಿ ಬಳಸಿಕೊಳ್ಳಬೇಕು ಅಂತ ಹೇಳಿದ್ರೆ, ನಾನು ಮಾತಿನ ಚತುರತೆಯನ್ನ, ಇಲ್ಲಿ ಮಾತಿನ ಚತುರತೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಷಯವನ್ನ ಸಮರ್ಥವಾಗಿ ವ್ಯಕ್ತಪಡಿಸುವಂತಹ ಬುದ್ಧಿಪೂರ್ವಕವಾಗಿ ನಾವು ಅದನ್ನು ಬಳಸ್ಕೊಳ್ಬೇಕು ಅನ್ನೋ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಒಂದು ವಿಷಯವನ್ನ ಇಲ್ಲಿ ಮುಂದಕ್ಕೆ ಪ್ರಸ್ತಾಪ ಮಾಡ್ಕೊಳ್ಳೋಣ. ಮಾತಿನ ಶಕ್ತಿ ಅಗಾಧವಾದದ್ದು ಅಂತ ಏನು ಹೇಳ್ಬಿಟ್ರಲ್ಲ, ಮಾತು ಅದು ಹೆಂಗೆ, ಮಾತಿನ ಮೂಲ ಏನು?
ಮನುಷ್ಯನಿಗೆ ಮಾತು ಹೆಂಗ್ ಬಂದ್ವು? ಉತ್ತರ ಕೊಡಕ್ಕಾಗುತ್ತಾ? ಪ್ರಾಣಿಗಳಿಗೆ ಮಾತು ಯಾಕೆ ಬಂದಿಲ್ಲ? ಉತ್ತರ ಕೊಡಕ್ಕಾಗುತ್ತಾ? ಸ್ನೇಹಿತರೆ, ಇದಕ್ಕೆ ಒಂದು ಉತ್ತರವನ್ನು ಇಲ್ಲಿ ಈ ಥರದಲ್ಲಿ ಹೇಳ್ತದೆ. ಮನುಷ್ಯ ಈ ಭೂಮಿಗೆ ಬಂದ ಅನಾದಿ ಕಾಲದಲ್ಲಿ ಅವನಿಗೆ ಯಾವ ಮಾತೂ ತಿಳಿದಿರಲಿಲ್ಲ. ಅವನೊಂದು ಪ್ರಾಣಿ ಅಷ್ಟೇ. ಲಕ್ಷಾಂತರ ವರ್ಷಗಳ ನಂತರ ಪ್ರಗತಿ ಹೊಂದಿದ ಮೇಲೆ, ಅಂದ್ರೆ ಜೀವ ವಿಕಾಸವಾದ ಮೇಲೆ ಮನುಷ್ಯ ಯೋಚಿಸತೊಡಗಿದ. ತನ್ನ ಆಲೋಚನೆಗಳನ್ನ ಮತ್ತು ಭಾವನೆಗಳನ್ನ ಇತರರಿಗೆ ತಿಳಿಸುವ ಅವಶ್ಯಕತೆ ಉಂಟಾಗುತ್ತೆ. ಆಗ ಅವನೇನ್ ಮಾಡ್ತಾನೆ ಮನುಷ್ಯ ಅಂತ ಹೇಳಿದ್ರೆ, ಪ್ರಕೃತಿ ನಮಗೆ ಗಂಟಲಲ್ಲಿ ಧ್ವನಿಯನ್ನ ಕೊಟ್ಬಿಟ್ಟಿದೆ, ಶಬ್ದವನ್ನ ಪ್ರಕೃತಿ ಕೊಟ್ಬಿಟ್ಟಿದೆ ನಮ್ಗೀಗಾಗ್ಲೇನೆ. ಆ ಧ್ವನಿಗೆ ಮನುಷ್ಯ ಏನ್ ಮಾಡ್ದ ಅಂತ ಹೇಳಿದ್ರೆ, ಅವನು ಗಂಟಲಿಂದ ಹೊರಡುವ ಧ್ವನಿಗೆ ನಿಶ್ಚಿತ ರೂಪ ಮತ್ತು ಅರ್ಥವನ್ನು ಆರೋಪಿಸಿದ. ಹೀಗೆ ಶಬ್ದಾರ್ಥಗಳ ಸಮನ್ವಯದಿಂದ ಮಾತನ್ನು, ಭಾಷೆಯನ್ನು ಅವನು ಆವಿಷ್ಕರಿಸಿಕೊಂಡ. ಈ ಥರದಲ್ಲಿ ಅವನು ಭಾಷೆಯನ್ನು ಪಡ್ಕೊಂಡ. ಸ್ನೇಹಿತರೆ, ಇಲ್ಲಿ ಒಂದು ಯೋಚನೆಯನ್ನು ನಾವು ಮಾಡಬೇಕು. ಭಾಷೆ ಅನ್ನೋದು ದೈವ ಕೊಟ್ಟ ವರವಲ್ಲ. ನೋಡಿ ಹೇಗಿದೆ, ಭಾಷೆ ದೈವ ಕೊಟ್ಟ ವರವಲ್ಲ. ಹಂಗಾದ್ರೆ ಹೆಂಗ್ ಬಂತು ಅಂದ್ರೆ, ಕಲಿಕೆಯ ಮೂಲಕ ಬರುವಂಥದ್ದು. ಭಾಷೆ, ಮಾತು ಶ್ರೇಷ್ಠವಾದಂತಹ ಸಂಪರ್ಕ ಮಾಧ್ಯಮ. ಅಲ್ಲಿ ಇಲ್ಲಿ ನಡೀತಾ ಇರೋದೇ ಅದು. ಮಾತುಗಳ ಸಂಪರ್ಕದಿಂದಲೇ ಕೂಡ ಜ್ಞಾನ ಹರಿದಾಡ್ತಾ ಇರೋದು. ಆದ್ರಿಂದ ಶ್ರೇಷ್ಠವಾದ ಸಂಪರ್ಕ ಮಾಧ್ಯಮವಾಗಿರೋದ್ರಿಂದ ಈ ಮಾತುಗಳನ್ನ ಯಾವುದಕ್ಕೆ ಬಳಸ್ಕೊಳ್ಬೇಕು ನಾವು ಅಂತ ಹೇಳಿದ್ರೆ, ನಾವು ಆಡುವ ಮಾತುಗಳು ಇದೆಯಲ್ಲ, ಅದು ಹೆಂಗಿರ್ಬೇಕು ಅಂದ್ರೆ, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು. ಒಂದು ಗಾದೆ ಹೇಳುತ್ತೆ, ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಬಾರದವ ಜಗಳ ತಂದ ಅಂತ. ಇದು ಮೊದಲನೇ ಕವನದ ಒಂದು ನಿರೂಪಣೆಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಎರಡನೇ ಕವನ ಹೇಳುತ್ತೆ, ಅದು ಹೇಳುತ್ತೆ, ಆಂತರಿಕ ಇಂದ್ರಿಯಗಳ ಉಪಯೋಗವನ್ನು ಪಡೆದುಕೊಂಡು ಬಾಹ್ಯ ಇಂದ್ರಿಯಗಳ ಬಯಕೆಗಳನ್ನ ಜಯಿಸು. ಇದು ಸೂತ್ರ. ಇದು ಮಾರ್ಗದರ್ಶಕ, ಮಾರ್ಗದಲ್ಲಿ ಪ್ರಯಾಣ ಮಾಡುವಂತಹ ಸಾಧಕನಿಗೆ ಹೇಳ್ತಾ ಇರುವಂತಹ ಒಂದು ನಿಯಮ. ಇದನ್ನ ನೀನು ಪಾಲಿಸ್ಬೇಕು ಅಂತ. ಏನದು? ಇನ್ನೊಮ್ಮೆ, ಆಂತರಿಕ ಇಂದ್ರಿಯಗಳ ಉಪಯೋಗವನ್ನು ಪಡೆದುಕೊಂಡು ಬಾಹ್ಯ ಇಂದ್ರಿಯಗಳ ಬಯಕೆಗಳನ್ನ ಜಯಿಸು. ಬಾಹ್ಯ ಇಂದ್ರಿಯಗಳ ಬಳಕೆಯನ್ನ ಜಯಿಸು ಅಂದ್ರು ಒಂದೇನೆ, ತಿಳುವಳಿಕೆಯನ್ನ ಒಂದು ಯೋಗ ಮಾರ್ಗವನ್ನ ಕಂಡುಕೋ, ಅದರಲ್ಲಿ ನಡೆಯಲು ಸಿದ್ಧನಾಗು ಅಂದ್ಬಿಟ್ಟ. ಸೊ ಹಾಗಾದ್ರೆ ಇಲ್ಲಿ ಎರಡು ಇಂದ್ರಿಯಗಳಿದಾವೆ. ಒಂದು ಆಂತರಿಕ ಇಂದ್ರಿಯಗಳು, ಇನ್ನೊಂದು ಬಾಹ್ಯ ಇಂದ್ರಿಯಗಳು ಅಂತ. ಈಗ ಆಂತರಿಕ ಇಂದ್ರಿಯಗಳು ಯಾವುದು? ಅವುಗಳನ್ನು ನಾವು ಬಳಸ್ಕೊಳ್ಳೇಬೇಕು. ಕೇವಲ ಬಾಹ್ಯ ಇಂದ್ರಿಯಗಳನ್ನು ಅಷ್ಟೇ ಅಲ್ಲ, ಆಂತರಿಕ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅವು ಆಂತರಿಕ ಇಂದ್ರಿಯಗಳು. ಬಾಹ್ಯ ಇಂದ್ರಿಯಗಳು ಅಂತ ಹೇಳಿದ್ರೆ ಏನು? ನಮಗೆ ಪಂಚೇಂದ್ರಿಯಗಳಿದಾವೋ ಆ ಪಂಚೇಂದ್ರಿಯಗಳೆಲ್ಲ ಅವು ಬಾಹ್ಯ ಇಂದ್ರಿಯಗಳು. ಆದರೆ ಪಂಚೇಂದ್ರಿಯಗಳು ಏನಿದಾವೋ, ಬಾಹ್ಯ ಇಂದ್ರಿಯಗಳು ಏನಿದಾವೋ,
ನಮಗೆ ಅವುಗಳಿಗೆ ಆ ಇಂದ್ರಿಯಗಳು ಯಾವುದರ ಸಂಪರ್ಕ ಬರ್ತದೋ ಅವುಗಳನ್ನೆಲ್ಲನೂ ಕೂಡ ಸ್ವೀಕರಿಸುತ್ತವೆ. ಯಾವುದು? ಬಾಹ್ಯ ಇಂದ್ರಿಯಗಳು. ಕಣ್ಣಿಗೆ ಯಾವುದು ಚಲೋ ಕಾಣಿಸುತ್ತೆ, ಎಸ್ ಅಂದ್ಬಿಡ್ತದೆ. ನಾಲಿಗೆಗೆ ಯಾವ್ದು ರುಚಿ ಅನ್ಸುತ್ತೆ, ಎಸ್ ಅಂದ್ಬಿಡ್ತದೆ. ಕಿವಿಗೆ ಯಾವುದು ಇಷ್ಟ ಅನ್ಸುತ್ತೆ, ಎಸ್. ನೀವು ಏನೇ ಹೇಳಿ ಏನೇ ಕೇಳಿ ಎಲ್ಲದನ್ನು ಕೂಡ ಸ್ವೀಕರಿಸ್ತಾ ಹೋಗ್ತವೆ ಬಾಹ್ಯ ಇಂದ್ರಿಯಗಳು. ಆ ಥರ ಬಾಹ್ಯ ಇಂದ್ರಿಯಗಳಿಗೆ ನಾವು ಮರಳಾದ್ವಿ ಅಂತ ಹೇಳಿದ್ರೆ ನಮ್ಮ ಜೀವನ ಏನಾಗುತ್ತೆ ಅಂತ ನಿಮ್ಗೆಲ್ಲ ಅದು ಗೊತ್ತಾಗೋಗ್ಬಿಡ್ತದೆ. ಅಂದ್ರೆ ಈ ಬಾಹ್ಯ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಂತರಿಕ ಇಂದ್ರಿಯಗಳನ್ನು ನಾವು ಬಳಸಲೇಬೇಕು. ಯಾವುದು ಅಂತ ಹೇಳಿದ್ರೆ ಮನಸ್ಸು ಮತ್ತು ಬುದ್ಧಿ ಅಂತ ಸ್ನೇಹಿತರೆ. ಆದ್ರಿಂದನ ನಮ್ಮ ಬದುಕೇನಿದೆ, ಬದುಕಿಗೆ 2 ಅಂಗಗಳಿದ್ದಾವೆ. ಒಂದು ಬಹಿರಂಗ ಅಂತ ಹೇಳ್ತೀವಿ, ಇನ್ನೊಂದನ್ನ ಅಂತರಂಗ ಅಂತ ಹೇಳ್ತೀವಿ. ಈಗ ಬಹಿರಂಗ ಇದೆಯಲ್ಲ, ಬಹಿರಂಗ ಕಾಣಿಸುತ್ತದೆ, ದೇಹ ಕಾಣಿಸುತ್ತದೆ. ಆದ್ರೆ ಅಂತರಂಗ ಕಾಣಿಸುವುದಿಲ್ಲ. ಅಂತರಂಗ ಇರೋದು ಮನಸ್ಸಾದ್ರೆ ಬಹಿರಂಗದಲ್ಲಿ ಪಂಚತತ್ವಗಳಿಂದ ನಿರ್ಮಾಣವಾಗಿರುವಂತಹ ದೇಹ ಇದು ಕಾಣಿಸುತ್ತದೆ. ಅಂದ್ರೆ ನಮ್ಮ ಜೀವನದ ಬದುಕಿನಲ್ಲಿ 2 ಅಂಗಗಳಿವೆ ಅಂತ. ಇವಾಗ ಇವುಗಳು ಸ್ವಭಾವವನ್ನು ಸ್ವಲ್ಪ ಗಮನಿಸಿ. ಏನು ಬಹಿರಂಗ ಇದೆಯಲ್ಲ, ದೇಹ ಇದೆಯಲ್ಲ, ಈ ದೇಹ ಬೆಳವಣಿಗೆಗೆ, ದೇಹದ ಬೆಳವಣಿಗೆಗೆ ಒಂದು ಪರಿಮಿತಿ ಇದೆ. ದೇಹ ಬಾಳೋದಕ್ಕೆ ಒಂದು ಪರಿಮಿತಿ ಇದೆ. ಇದು 6 ಅಡಿ ಇದ್ದಿದ್ದು 6.5 ಅಡಿ ಆಗಲ್ಲ ದೇಹ. 4 ಅಡಿ ಇದ್ದಿದ್ದು 8 ಅಡಿ ಆಗಲ್ಲ. ದೇಹಕ್ಕೆ ಪರಿಮಿತಿ ಇದೆ, ಇದ್ರ ಬೆಳವಣಿಗೆ ಸಾಧ್ಯ ಇಲ್ಲ ನೋಡಿ. ಆದ್ರೆ ಅಂತರಂಗ ಇದೆಯಲ್ಲ, ಒಳಗಡೆಯ ಮನಸ್ಸಿದೆಯಲ್ಲ, ಆ ಮನಸ್ಸು ಬೇಕಾದಷ್ಟು ಬೆಳವಣಿಗೆಯನ್ನು ಹೊಂದುತ್ತದೆ. ಅಂತರಂಗ ಅಂದ್ರೆ ಅರ್ಥ ಏನಾಯ್ತು ಅಂತ ಹೇಳಿದ್ರೆ, ಈ ಅಂತರಂಗ ಮನಸ್ಸು ಮಾಡಿದ್ರೆ ತಾನೂ ಬೆಳೆಯುತ್ತೆ, ಪರಮಾತ್ಮನನ್ನು ಅರಿತುಕೊಳ್ಳುವಷ್ಟು ಬೆಳವಣಿಗೆಯನ್ನು ಸಾಧಿಸುತ್ತೆ ನಮ್ಮ ಅಂತರಂಗ. ಆದ್ರಿಂದನ ಈಗ ಆಯ್ತಪ್ಪ, ಒಂದು ವಿಷಯಕ್ಕೆ ಬರೋಣ. ಇಲ್ಲಿ 2 ಸಂಗತಿಗಳಾಯ್ತು, ಒಂದು ಬಹಿರಂಗ ಮತ್ತು ಅಂತರಂಗ ಅಂತ. ಆಮೇಲೆ ನಾವು ಯಾವುದನ್ನ ಹೆಚ್ಚು ಇಷ್ಟಪಡ್ತೀವಿ ಅಂತ ಯೋಚನೆ ಮಾಡಿದ್ರೆ, ಯಾವುದಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅತ್ಯಂತ ಸುಂದರವಾಗಿದ್ದಾನೆ, ಬಲಿಷ್ಠವಾಗಿದ್ದಾನೆ, ಏವನ್ ನೋಡೋದಕ್ಕೆ ಒಳ್ಳೆ ಮನ್ಮಥನಂತ ಇದ್ದಾನೆ, ಅದು ಒಂದು ಕಡೆ ಬಹಿರಂಗ. ಅದೇ ವ್ಯಕ್ತಿ ಕಳ್ಳತನ ಮಾಡ್ತಾನೆ, ದರೋಡೆಯನ್ನ ಮಾಡ್ತಾನೆ, ಮೋಸವನ್ನ ಮಾಡ್ತಾನೆ, ವಂಚನೆಯನ್ನ ಮಾಡ್ತಾನೆ. ಇವಾಗ ಅವನ ರೂಪಕ್ಕೆ ಬೆಲೆ ಕೊಡ್ತೀರೋ, ಅವನ ಒಳಗಡೆ ಇದಕ್ಕೆ ಬೆಲೆ ಕೊಡ್ತೀರೋ? ಅವನನ್ನ ಒಂದು ಪಕ್ಷ ಆ ಥರ ಇದ್ರೆ ಅವನು ಮನ್ಮಥ ಅಲ್ಲ, ಯಾವುದೇ ಇದಾಗಿದ್ರು ಕೂಡ ಅವನಿಗೆ ನೀವು ಬೆಲೆಯನ್ನು ಕೊಡುವುದಿಲ್ಲ. ಅಂದ್ರೆ ಅರ್ಥ ಇಷ್ಟೇನೆ ಸ್ನೇಹಿತರೆ, ಅಜ್ಞಾನಿಗಳಿಗೆ ಕೇವಲ ಬಹಿರಂಗವಾಗಿ ಸುಂದರವಾದದಕ್ಕೆ ನಾವು ಬೆಲೆಯನ್ನು ಕೊಡೋದಿಲ್ಲ, ಅಂತರಂಗದ ಬೆಳವಣಿಗೆಗೆ ಮಾತ್ರ ಜಗತ್ತು ಬೆಲೆಯನ್ನು ಕೊಡ್ತದೆ ಅಂತ. ಆದ್ರಿಂದ ನಾವು ಏನ್ ತಿಳ್ಕೊಳ್ಬೇಕು, ಈ ಕವನ ಏನ್ ಹೇಳುತ್ತೆ, ಆಂತರಿಕ ಇಂದ್ರಿಯಗಳ ಉಪಯೋಗವನ್ನು ಪಡೆದುಕೊಂಡು ಬಾಹ್ಯ ಇಂದ್ರಿಯಗಳ ಬಯಕೆಗಳನ್ನ ಜಯಿಸು ಅಂತ ಹೇಳ್ತಾ ಹೋಗುತ್ತೆ. ಆದ್ರೆ ಒಂದು ಮನಸ್ಸು ಕುರೂಪವಾಗಿದ್ರೆ ಅವನಿಗೆ ಅದನ್ನು ನಾವು
ಮನಸ್ಸು ಕುರೂಪವಾಗಿದ್ರೆ ಅದನ್ನ ಸ್ವಚ್ಛ ಮಾಡಬಹುದು. ಇನ್ನೊಮ್ಮೆ, ಮನಸ್ಸು ಕುರೂಪವಾಗಿದ್ರೆ ಸ್ವಚ್ಛ ಮಾಡಬಹುದು. ಅರ್ಥ ಏನು? ಅಜ್ಞಾನಿಯನ್ನ ಜ್ಞಾನಿಯನ್ನಾಗಿ ಮಾಡಬಹುದು. ಇದು ಅಂತರಂಗ ಆಯಿತು. ಅದೇನೆ ಒಬ್ಬ ಬಹಿರಂಗ, ಒಬ್ಬರ ದೇಹ ಕಪ್ಪು ಬಣ್ಣದಿಂದ ತುಂಬಿದೆ, ಬದಲಾವಣೆ ಸಾಧ್ಯವಾ? ಅದನ್ನ ಇಂಪಾಸಿಬಲ್. ಸೊ ಬಹಿರಂಗವನ್ನ ಆದ್ರೆ ಆ ಥರ ಇನ್ನೊಂದಾಗ್ತದೆ. ಬಹಿರಂಗಕ್ಕೆ ಹುಟ್ಟು ಮತ್ತು ಸಾವುಗಳಿದೆ, ಅಂತರಂಗಕ್ಕೆ ಕೇವಲ ಹುಟ್ಟು ಇಲ್ಲ, ಸಾವು ಇಲ್ಲ, ಅದು ಎಂದೆಂದಿಗೂ ಅಮರ. ಸೊ ಇದು ಈ ಕವನವ ಆ ಥರದಲ್ಲಿ ಹೇಳ್ತಾ ಇರ್ತದೆ. ನೆಕ್ಸ್ಟ್, ನಾವು ನಮ್ಮ ದೇಹ ಬಡವಾದ್ರೆ, ಕೈಕಾಲು ಊನವಾದ್ರೆ ಪ್ರಪಂಚ ನಮ್ಮನ್ನು ತಿರಸ್ಕರಿಸುವುದಿಲ್ಲ. ಒಬ್ಬ ಕುಂಟ ಆಗಿರ್ಬೋದು, ಎಳವ ಆಗಿರ್ಬೋದು, ಅವನು ಪೂರ್ತಿ ಕಣ್ಣು ಕಾಣಿಸ್ದೇ ಇರೋನಾದ್ರು, ಆದ್ರೆ ಅವನನ್ನು ನಾವು ಜೈಲಿಗೆ ಹಾಕಲ್ಲ. ಅದೇ ಒಂದು ವ್ಯಕ್ತಿ ದ್ರೋಹಿ ಆಗಿದ್ದ, ಕಟುಕನಾಗಿದ್ದ, ಕಳ್ತನ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವನ ಅಂತರಂಗ ಅಷ್ಟು ಬಡವಾಗಿರೋದ್ರಿಂದ ಅವನನ್ನು ತಗೊಂಡೋಗಿ ನಾವು ಜೈಲಿಗೆ ಹಾಕ್ತೀವಿ. ಆದ್ರಿಂದ ಅದು ಹೇಳ್ತಾ ಸಾಧಕನಿಗೆ ಇವೆರಡರಲ್ಲಿ ನೀನು ಯಾವುದು ಬೆಳೆಸ್ಕೋಬೇಕು ನೀನೇ ಯೋಚನೆ ಮಾಡಪ್ಪ ಅಂತಂತ ಆಗ್ತದೆ. ಆದರೆ ನಮ್ಮ ಅಂತರಂಗವೇ ಪಾಪಾತ್ಮವಾದರೆ, ಮನಸ್ಸೇ ಬಡವಾದರೆ ನಮ್ಮ ಬದುಕೇ ಬಡವಾಗುತ್ತದೆ. ಆದ್ರಿಂದ ನಾವು ಸತ್ಯ ಲೋಕವನ್ನು ತಲುಪುವ ಪಥ ಕಗ್ಗತ್ತಲಿನಿಂದ ಆವೃತವಾಗುತ್ತದೆ. ಅಂದ್ರೆ ನಾವು ಆಂತರಂಗಿಕವಾಗಿ ನಾವು ಬಡವ ಆಗಬಾರ್ದು. ನಮ್ಮ ಅಂತರಂಗ ಶ್ರೀಮಂತವಾಗಿದ್ರೆ, ಅಂದ್ರೆ ಜ್ಞಾನಿಯಾಗಿದ್ರೆ ಮಾತ್ರ ಸತ್ಯ ಲೋಕವನ್ನು ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದ್ರೆ ನಮ್ಮ ಯೋಗ ಮಾರ್ಗದಲ್ಲಿ ಸಾಗೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ. ಆದ್ರಿಂದ ನಾವೇನ್ ಮಾಡ್ಬೇಕು ಹಂಗಾದ್ರೆ? ಈ ಕವನ ಹೇಳುತ್ತೆ ಏನನ್ನು ನಾವು ಶುದ್ಧವಾಗಿ ಇಟ್ಕೊಳ್ಬೇಕು ಅಂದ್ರೆ, ಅಂತರಂಗವನ್ನ, ಹೃದಯವನ್ನ, ಉನ್ನತ ಮನಸ್ಸನ್ನ ಶುದ್ಧವಾಗಿಟ್ಟುಕೊಳ್ಬೇಕು. ಹಾಗಾದ್ರೆ ಅಂತರಂಗ ಮತ್ತು ಬಹಿರಂಗವನ್ನು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಸ್ನೇಹಿತರೆ, ಒಂದು ಕವನ ರಿಪೀಟ್ ಆಗುತ್ತೆ ಅಂತ ನೀವು ತಿಳ್ಕೊಬೇಡಿ. ಬಹಳ ಪ್ರಧಾನವಾಗಿರೋದು ಅಂತ ಹೇಳಿದ್ರೆ, ನಿಮ್ಮ ಅಂತರಂಗವನ್ನ ಶ್ರೀಮಂತಿಕೆ ಮಾಡ್ಕೋಬೇಕು, ಅದು ಜ್ಞಾನಿಯನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಏಕೈಕ ಮಾರ್ಗ ನಮಗಿರೋದು ಧ್ಯಾನ. ಅದನ್ನ ಡಿವಿಜಿಯವರಂತೂ ಕೂಡ ಎಷ್ಟು ಸೊಗಸಾಗಿ ಹೇಳಿದ್ದಾರೆ. ಆ ಪದ್ಯವನ್ನ ಒಮ್ಮೆ ದಿನಕ್ಕೊಮ್ಮೆ ನಾವು ನೆನಪು ಮಾಡಿಕೊಂಡ್ರು ಕೂಡ ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂಥದ್ದು ಒಂದು ಕವನವನ್ನು ಜಸ್ಟ್ ಓದ್ತೀನಿ. ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು, ಹೊರಕೋಣೆಯಲ್ಲಿ ಲೋಗರ ಆಟಗಳ ನಾಡು, ವಿರಮಿಸೊಬ್ಬನೆ ಮೌನದ ಒಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ. ಸೊ ಹೀಗೆ ನಾವು ಇದು ಕವನದ ವಿವರವನ್ನು ನಾನು ಹೇಳಿದ್ದಾಯಿತು. 14ನೇ ಕವನ. ಮುಂದೆ 15ನೇ ಕವನವನ್ನು ನಾನು ವಾಚನವನ್ನು ಮಾಡ್ತೇನೆ. ಅದು ಹೇಳುತ್ತೆ 15ನೇ ಕವನ, ಭೂಮಿ, ಗಾಳಿ ಮತ್ತು ನೀರು. ನೋಡಿ ಆ ವಸ್ತುಗಳನ್ನ, ಭೂಮಿ, ಗಾಳಿ ಮತ್ತು ನೀರು, ಇವು ನಿನಗಾಗಿ ಕಾದಿರಿಸಿಕೊಂಡಿರುವ ರಹಸ್ಯಗಳ ಬಗ್ಗೆ ಅವುಗಳನ್ನ ವಿಚಾರ ಮಾಡು ಅಂದ್ಬಿಟ್ಟು ಆ ಕವನ.
ಇನ್ನೊಮ್ಮೆ ಕವನವನ್ನು ಓದ್ತೀನಿ. ಎಸ್. ಭೂಮಿ, ಗಾಳಿ ಮತ್ತು ನೀರು ಇವು ನಿನಗಾಗಿ ಕಾದರಿಸಿಕೊಂಡಿರುವ ರಹಸ್ಯಗಳ ಬಗ್ಗೆ ಅವುಗಳನ್ನು ವಿಚಾರಿಸು ಅಂತ. ಸ್ನೇಹಿತರೆ, ಈ ಮೂರು ಸಂಗತಿಗಳಿದೆಯಲ್ಲ, ಯಾವ್ಯಾವುದು? ಭೂಮಿ, ಗಾಳಿ ಮತ್ತು ನೀರು. ಇವು ಯಾವುದೇ ಜೀವಿಗೆ ಅತ್ಯಂತ ಅತ್ಯಂತ ಅವಶ್ಯಕವಾದಂತಹ ಸಂಗತಿಗಳು. ಜೀವ ವಿಕಾಸ ಆಗ್ಬೇಕು ಅಂತ ಹೇಳಿದ್ರೆ, ಸಂಸರಣೆ ಮುಂದುವರಿಬೇಕು ಅಂತ ಹೇಳಿದ್ರೆ, ಈ ಮೂರು ಅತ್ಯಂತ ಅವಶ್ಯಕವಾದಂತಹ ಸಂಗತಿಗಳು. ಅವು ಏನು ರಹಸ್ಯವನ್ನು ಇಟ್ಕೊಂಡಿದ್ದಾವೆ ಅಂತ ಹೇಳಿದ್ರೆ, ಇಡೀ ಸಂಸರಣೆಯ ಜೀವಂತವಾಗಿರೋದಕ್ಕೆ ಈ ಮೂರು ಕೂಡ ತಮ್ಮದೇ ಆದಂತಹ ಎನರ್ಜಿಯನ್ನ, ಶಕ್ತಿಯನ್ನ, ತಮ್ಮ ಕ್ರಿಯೆಯನ್ನ ನೀಡ್ತದೆ. ಅಂತಹ ವಸ್ತುಗಳು ಸಂಸರಣೆ ಚೆನ್ನಾಗಾಗಬೇಕು ಅನ್ನುವ ಒಂದು ರಹಸ್ಯವನ್ನು ನಾವು ಇಟ್ಕೊಂಡಿರ್ತವೆ ಅಂತ. ಅವು ಏನು ಮಾಡ್ತವೆ? ನಮಗೆ ಚೇತನವನ್ನು ನೀಡಿರುವ ತತ್ವ ಅದು. ಇವೇ ಮೂರು ತತ್ವಗಳು. ಅವು ನಮ್ಮ ಥಿಯಾಸಫಿ ಕೂಡ ಒಂದು ಸತ್ಯವನ್ನ ಹೇಳ್ತಾ ಹೋಗುತ್ತೆ. ಏನದು? ನಮಗೆ ಚೇತನವನ್ನು ನೀಡಿರುವ ತತ್ವ ನಮ್ಮ ಒಳಗೂ ಹೊರಗೂ ಇದ್ದು ಅಮರವಾಗಿದೆ ಮತ್ತು ಅದರ ಸಹಾಯ ಶಾಶ್ವತ. ಇದು ಪ್ರಾಣತತ್ವ ಅಂತ ಹೇಳ್ತೀವಿ. ಸೊ ಈ ಪ್ರಾಣತತ್ವ ಮುಖ್ಯವಾಗಿ ಭೂಮಿ, ಗಾಳಿ ಮತ್ತು ನೀರನ್ನ ಅವಲಂಬಿಸಿದೆ. ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡೋಣ. ದೇಹ ಸಾಯುತ್ತೆ, ಪ್ರಾಣ ಹೋಗುತ್ತೆ. ನೋಡಿ ಅದೆಷ್ಟಿದೆ. ಸೊ ಇಲ್ಲಿ ವ್ಯಕ್ತಿ ಸತ್ತ ಅಂತ ಹೇಳ್ತೀವಿ, ಅವನ ಪ್ರಾಣ ಹೋಯಿತು ಅಂತ ಹೇಳ್ತೀವಿ. ಸೊ ಈ ಮಾನವ ಇದನ್ನಲ್ಲ, ಪ್ರಕೃತಿಯ ಶಿಶು. ಪ್ರಕೃತಿಯಲ್ಲಿ ಈ ಮೂರು ವಸ್ತುಗಳು ಇಲ್ಲ ಅಂತ ಹೇಳಿದ್ರೆ ಮಾನವನೇ ಇಲ್ಲ. ಸೊ ಹಾಗಾದ್ರೆ ನಮಗೆ ಭೂಮಿ, ಗಾಳಿ, ನೀರನ್ನು ಒದಗಿಸಿರುವಂತಹ ಈ ಭೂಮಿಯನ್ನ ನಾವು ಭೂತಾಯಿ ಅಂತ ಹೇಳ್ತೀವಿ, ಭೂದೇವಿ ಅಂತ ಹೇಳ್ತೀವಿ. ಏನು ಇವು? ಈ ಆದ್ರಿಂದನ ಇವುಗಳ ಬಗ್ಗೆ, ಇವುಗಳನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಜವಾಬ್ದಾರಿ ನಿನಗಿದೆ. ನಾವೆಷ್ಟರ ಮಟ್ಟಿಗೆ ಈಗ ಈ ಘಟ್ಟದಲ್ಲಿ ನಾವೆಷ್ಟರ ಮಟ್ಟಿಗೆ ಈ ಪ್ರಕೃತಿಯಲ್ಲಿ ಈ ಮೂರು ವಸ್ತುಗಳನ್ನ ರಕ್ಷಣೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಸ್ನೇಹಿತರೆ. ಒಂದು ಸಣ್ಣದೊಂದು ಸಂಗತಿಯನ್ನು ಹೇಳ್ತೀನಿ ಅಷ್ಟೇನೆ. ಒಬ್ಬ ಪ್ರಯಾಣಿಕ ಬಿಸಿಲಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ, ಬಹಳ ಬಾಯಾರಿಕೆ ಆಗುತ್ತೆ, ಸುಸ್ತಾಗುತ್ತೆ. ಒಂದು ಮರದ ಕೆಳಗಡೆ ಹೋಗ್ತಾನೆ, ಅಲ್ಲಿ ಕೂತ್ಕೊಳ್ತಾನೆ. ಮರದಲ್ಲಿ ಹಣ್ಣುಗಳು ಬರ್ತದೆ, ಹಣ್ಣುಗಳನ್ನು ಕಿತ್ಕೊಂಡು ಕೂಡ ತಿಂತಾನೆ. ಅದೇ ವ್ಯಕ್ತಿ ಇನ್ನೊಂದು ದಿವಸ ಅದೇ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅದೇ ಮರದ ಕೆಳಗಡೆ ಹೋಗ್ತಾನೆ, ಮೇಲ್ಗಡೆ ನೋಡ್ತಾನೆ, ಮರದಲ್ಲಿ ಕೊಂಬೆ ರೆಂಬೆಗಳೆಲ್ಲ ಇರ್ತದೆ. ಅಲ್ಲ ಇದನ್ನ ಈ ರೆಂಬೆನ ಕಡ್ಕೊಂಡು ಹೋದ್ರೆ ನಾನು ಏನಾದ್ರೂ ಮರ ಮುಟ್ಟು ಮಾಡಿಸ್ಬೋದಲ್ಲ ಅಂತ ಹೇಳ್ತಾನೆ. ಆ ಕೊಂಬೆ ರೆಂಬೆಗಳನ್ನೆಲ್ಲ ಕಿತ್ಕೊಳ್ತಾನೆ. ಮೊದಲನೇ ಸಲ ಅದೇ ಮರ ಅವನಿಗೆ ಹಣ್ಣನ್ನು ಕೊಟ್ಟಿತ್ತು. ಈಗ ನಿನಗೆ ಇವೆಲ್ಲ ಬೇಕೇನಪ್ಪ, ತಗೊಂಡೋಗು ಅಂತ ಕೊಡ್ತದೆ. ಇನ್ನೊಂದು ದಿವಸ 8 ದಿನ ಬಿಟ್ಟು ಅದೇ ದಾರಿಯಲ್ಲಿ ಬರ್ತಾನೆ. ಅವನಿಗಾಗ್ಲೇ ಸಾಕಷ್ಟು ಸ್ವಲ್ಪ ಶ್ರೀಮಂತ ಆಗಿರ್ತಾನೆ. ಅವನು ಯೋಚನೆ ಮಾಡ್ತಾನೆ, ನಾನು ದೋಣಿ ಮಾಡಿಕೊಂಡು ಯಾಕೆ ಬೇರೆ ಕಡೆ ನಾನು ಸಮುದ್ರ ಪ್ರಯಾಣ ಮಾಡಿ ಹೆಚ್ಚು ವ್ಯಾಪಾರವನ್ನು ಗಳಿಸಬಾರ್ದು ಅಂತ ಹೇಳಿಬಿಟ್ಟು ಅವನು ಮರದ ಬುಡವನ್ನೇ
ಕತ್ತರಿಸ್ಬಿಟ್ಟು ದೋಣಿಯನ್ನು ಮಾಡಿಕೊಂಡು ವ್ಯಾಪಾರ ಮಾಡ್ತಾನೆ, ಶ್ರೀಮಂತನೂ ಆಗ್ತಾನೆ. ಆ ಕಡೆಯಿಂದ ಅವನು ಹಣವನ್ನು ಸಂಪಾದನೆ ಮಾಡಿಕೊಂಡು ಅವನು ಬರ್ತಾ ಇರ್ತಾನೆ. ಬರ್ಬೇಕಾದ್ರೆ ಅಲ್ಲಿ ಯಾವ ನೆಳಲೂ ಇಲ್ಲ, ಬಿಸಿಲು ಬೀಳ್ತಾ ಇದೆ. ಎಲ್ಲಾದ್ರೂ ಹಣ್ಣು ಸಿಗ್ತದ, ನೀರು ಸಿಗ್ತದ ಅಂತ ನೋಡ್ತಾನೆ. ಸೊ ಎಲ್ಲಿ ಏನು ಸಿಗಲ್ಲ. ಅವನು ಬಂದು ಸುಸ್ತಾಗಿ ಯಾವ ಮರದ ಬುಡವನ್ನ ಕಡ್ದಿದ್ನೋ ಆ ಬುಡದ ಸಮೀಪಕ್ಕೆ ಬಂದ, ಅಲ್ಲೇನೆ ಅವನು ಪ್ರಾಣವನ್ನ ಬಿಟ್ಟ. ಇದು ನೋಡಿ, ಒಂದು ವಿಷಯವನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಪ್ರಕೃತಿಯ ಮೇಲೆ ಅತ್ಯಾಚಾರವನ್ನ ಮಾಡುವ ಪ್ರಾಣಿ ಯಾವುದಾದ್ರೂ ಇದ್ರೆ ಅದು ಮನುಷ್ಯ ಮಾತ್ರ ಅಂತ. ನೋಡಿ, ಯಾವ ಪ್ರಾಣಿಯೂ ಕೂಡ ಪ್ರಕೃತಿಯನ್ನು ಎಂದೆಂದಿಗೂ ಕೂಡ ನಾಶ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಈ ಮನುಷ್ಯ ಪ್ರಾಣಿ ಇದನ್ನಲ್ಲ, ಇವನ್ ಮಾತ್ರ ಪ್ರಕೃತಿಯನ್ನು ನಾಶ ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ. ಹಾಗಾದ್ರೆ ಏನಿದೆ ಇವನಿಗೆ? ಆದ್ರಿಂದನ ಇಲ್ಲಿ ಬಹಳ ಮುಖ್ಯವಾಗಿರೋದು ಅಂತ ಹೇಳಿದ್ರೆ, ಭೂಮಿ ನಂದೇ ಅಪ್ಪ, ಈ ನೀರು ನಂದೇ, ಈ ಗಾಳಿ ನಂದೇ ಅಂತ ಹೇಳ್ತೀವಿ. ಆದ್ರೆ ನಿಜವಾದ ಮಾಲೀಕ ಮನುಷ್ಯನ, ಇದ್ರ ನಮ್ಮ ಮನೆ, ನನ್ನ ಆಸ್ತಿಯ ಮಾಲೀಕ, ನಿಜವಾದ ಮಾಲೀಕ ಇಲ್ಲ. ನೆವರ್. ನಾನಾಗೋದಕ್ಕೆ ಸಾಧ್ಯನೇ ಇಲ್ಲ. ಏನು ಈ ಜಗತ್ತಿನಲ್ಲಿ ವಸ್ತು ಇದೆಯೋ ಅದೆಲ್ಲವೂ ಕೂಡ ಆ ಮಹಾದೇವನ ಆಸ್ತಿನೇ ಹೊರತು ನನ್ನದ ಅಲ್ಲ. ಸೊ ಈ ತರಹ ಪ್ರಜ್ಞೆ ಮೂಡಿದಾಗ ಆ ಸಾಧಕನಿಗೆ ಬದಲಾವಣೆಯನ್ನು ಹೊಂದೋದಕ್ಕೆ ಸಾಧ್ಯವಾಗ್ತದೆ. ಇದೊಂದು ವಿಶೇಷವಾದ ರಹಸ್ಯ. ಇದನ್ನು ಅರಿತಾಗ ನಮ್ಮ ಅಂತರಂಗದಲ್ಲಿ ಅಹಂಭಾವ ಸುಳಿಯುವುದಿಲ್ಲ ಅಂತ ಹೇಳ್ತಾರೆ. ಅಹಂಕಾರ ಬರೋದಿಲ್ಲ ಅಂತ. ಸೊ ಅಹಂಕಾರವುಳ್ಳ ಮನುಷ್ಯನ ದುರಾಚಾರಕ್ಕೆ ಬಲಿಯಾದಿದ್ದು ಮೊದಲು ಪ್ರಾಣಿ ಸಂಕುಲ. ಲಕ್ಷಾಂತರ ವಿವಿಧ ಜಾತಿಯ ಪ್ರಾಣಿಗಳಲ್ಲಿ ಅದು ಅನೇಕ ಲಕ್ಷಗಟ್ಟಲೆ ಪ್ರಾಣಿಗಳ ಸಂತತಿಯೇ ಸಂಪೂರ್ಣ ನಾಶವಾಗ್ಬಿಟ್ಟಿದೆ. ಇದೊಂದು. ಯಾಕೆ ಅಂದ್ರೆ ಕೊಂದು ತಿಂತೀವಿ ನಾವು. ಎರಡನೇದು, ಸಸ್ಯ ರಾಶಿಯ ಮೇಲೆ ಅತ್ಯಾಚಾರ ಮಾನವಂದು. ಐಷಾರಾಮಿ ಜೀವನಕ್ಕೆ ಕಾಡು ಕಡಿದು ಬಂಗಲೆಯನ್ನು ನಿರ್ಮಾಣ ಮಾಡ್ಕೊಳ್ತೀವಿ. ಖನಿಜ ಸಂಪತ್ತಿನ ಲೂಟಿ. ಮಾನವ ಪ್ರಕೃತಿಯ ಮೇಲೆ ಮಾಡುತ್ತಿರುವ ಅನಾಚಾರವನ್ನ ಎಷ್ಟು ಹೇಳಿದ್ರು ಸಾಲದು. ಇವುಗಳನ್ನು ನಿಲ್ಲಿಸಬೇಕು. ಇಲ್ಲದೆ ಹೋದ್ರೆ ಮಾನವ ಕುಲ ಘನಘೋರ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತದೆ. ಅದೇನೆ ಈ ಕವನದ ಅರ್ಥ. ಆ ಥರದಲ್ಲಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಇದು ಬಹಳ ಮುಖ್ಯವಾದಂತಹ ರಹಸ್ಯ. ಆ ರಹಸ್ಯವನ್ನು ನೀನು ಭೂಮಿ, ಗಾಳಿ ಮತ್ತು ನೀರು ಇವು ನಿನಗಾಗಿ ಕಾದಿರಿಸಿಕೊಂಡಿರುವ ರಹಸ್ಯಗಳ ಬಗ್ಗೆ ಯೋಚನೆ ಮಾಡು ಅಂತ ಆ ಕವನ ನಮಗೆ ಹೇಳ್ತಾ ಹೋಗುತ್ತೆ. ಅದಕ್ಕೆ ಇದು ಒಂದು. ಮುಂದಿನ ಕವನ ಈ ಥರದಲ್ಲಿದೆ, 16ನೇ ಕವನ. ಅದು ಹೇಳುತ್ತೆ, ಭೂಮಿಯ ಪವಿತ್ರ ಜೀವಿಗಳು ಮತ್ತು ಭೂದೇವತೆಗಳು ನಿನಗಾಗಿ ಕಾದಿರಿಸಿಕೊಂಡಿರುವ ರಹಸ್ಯಗಳ ಬಗ್ಗೆ ಅವರನ್ನ ವಿಚಾರಿಸು ಅಂತ. ಇದು ಕವನ. ವೆರಿ ಶಾರ್ಟ್ ಆಗಿ ಒಂದು ಮಾರ್ಗದರ್ಶನವನ್ನ ಇದು ನೀಡುತ್ತೆ. ಭೂಮಿಯ ಪವಿತ್ರ ಜೀವಿಗಳು ಅಂದ್ಬಿಟ್ರು. ಇಲ್ಲಿ ಬಹಳ ಪವಿತ್ರ ಜೀವಿಗಳು ಅಂದ್ರೇನು? ಅತ್ಯಂತ ಶುದ್ಧ ಮನಸ್ಸುಳ್ಳ ವ್ಯಕ್ತಿಗಳನ್ನ ನಾವು ಪವಿತ್ರಾತ್ಮರು ಅಂತ ಹೇಳ್ತೀವಿ. ಅಂತಹ ಪವಿತ್ರ ಜೀವಿಗಳು ಮತ್ತೆ ಭೂ ದೇವತೆಗಳು ಅಲ್ಲಿಗೆ ಅದು ಬರ್ತದೆ. ನಿನಗಾಗಿ ಕಾದಿರಿಸಿಕೊಂಡಿರುವ ರಹಸ್ಯದ ಬಗ್ಗೆ ಅವರನ್ನ ವಿಚಾರ ಮಾಡು ಅಂತ. ಇಲ್ಲಿ ಭೂಮಿಯ ಪವಿತ್ರ ದೇವತೆಗಳು ಅಂತ ಹೇಳಿದ್ರೆ ಸ್ನೇಹಿತರೆ, ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಮಹಾತ್ಮರು ಭೂಮಿಯ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಮಹಾತ್ಮರು ಸಮಯಾನುಸಾರವಾಗಿ ಭೂಮಿಗೆ ಬಂದು ಅವರು ಮನುಷ್ಯ ರೂಪದಲ್ಲಿ ಈ ಮಾನವ ಕುಲವಾದ
ಮುಂದುವರಿಯೋದಕ್ಕೆ ಹೆಚ್ಚು ಸಹಕಾರವನ್ನು ನೀಡ್ತಾ ಹೋಗ್ತಾರೆ. ಅವ್ರಿಗೆ ಆ ತರಹ ಬಂದಂತಹ ವ್ಯಕ್ತಿಗಳನ್ನು ನಾವು ಅವಧೂತರು ಅಂತ ಹೇಳ್ತೀವಿ. ಅಂತಹ ಅವಧೂತರನ್ನು ನಾವು ಇಲ್ಲಿ ಭೂಮಿಯ ಪವಿತ್ರ ಜೀವಿಗಳು ಅಂತಲೇ ಹೇಳ್ತಾ ಹೋಗೋಣ. ಹೌದು. ಸೊ ಅವುಗಳು ಅಂಥವರು ವ್ಯಕ್ತಿಗಳು, ಪವಿತ್ರ ಜೀವಿಗಳನ್ನ ಮಹಾತ್ಮರ ಸಂಕಲ್ಪ, ಕಾರ್ಯ, ಆತ್ಮಜ್ಞಾನ, ಸಂಸರಣ ನಿಯಮ ಇತ್ಯಾದಿಗಳ ಬಗ್ಗೆ ನೀನು ಗಮನವನ್ನ ಕೊಡು ಅಂತ. ಸೊ ಅಷ್ಟೇ ಅಲ್ಲ, ನಾವು ಧರ್ಮ ಸ್ಥಾಪಕರು ಇದ್ದಾರೆ ನೋಡಿ. ಒಂದು ವಿಷಯವನ್ನು ನಾವು ಗಮನಿಸಬೇಕು ಸ್ನೇಹಿತರೆ, ಯಾವ ಧರ್ಮ ಸ್ಥಾಪಕನೂ ಕೂಡ ಕಚ್ಚಾಡ್ಲಿ ಅಂತ ಧರ್ಮವನ್ನು ಸ್ಥಾಪಿಸಲೇ ಇಲ್ಲ. ಆದ್ರೆ ಧರ್ಮಗಳ ನಡುವೆ ಇವತ್ತೇನಾಗ್ತಾ ಇದೆ ಅದ್ರ ವಿವರ ನಾನು ಹೇಳಕ್ ಹೋಗಲ್ಲ. ಎಸ್, ಇಷ್ಟೇ ಅಲ್ಲ, ಸಮಾಜ ಸುಧಾರಕರು ಬಂದಿದ್ದಾರೆ. ರಾಜಾರಾಮ್ ಮೋಹನ್ ರಾಯರನ್ನ ನಾವು ಸದಾ ನೆನಪು ಮಾಡ್ಕೊಳ್ಬೇಕು ಸ್ನೇಹಿತರೆ. ಬಂಗಾಳದಲ್ಲಿ ಸತಿ ಸಹಗಮನ ಪದ್ಧತಿ ಅಂತ ಒಂದು ಇತ್ತಲ್ಲ, ಎಷ್ಟು ಕಠೋರವಾದಂತಹ ನಿಯಮ ಅದು. ಗಂಡ ಸತ್ತ ಹೆಂಡತಿನ ತಗೊಂಡೋಗಿ ಬೆಂಕಿಯಲ್ಲಿ ಹಾಕ್ಬಿಡೋದು, ಇತ್ಯಾದಿ ಇತ್ಯಾದಿ. ಇಂಥವು ಬಹಳ ಇದಾವೆ ಬಿಡಿ, ಬಹಳ ಇದಾವೆ. ಸೊ ಅದಕ್ಕೆ ಸಮಾಜ ಸುಧಾರಕರು, ಶ್ರೇಷ್ಠ ರಾಜಕಾರಣಿಗಳು, ಇವರು ಏನಿದಾರೋ ಇವರ ಆದರ್ಶವನ್ನ ನಾವು ಅನುಸರಿಸಬೇಕು ಅಂತ. ಇವರು ಯಾರು ಕೂಡ ಕೇರ್ ಮಾಡೋದಕ್ಕೆ ಹೊರಟಿರೋ ಅಂತ ಜನ ಅಲ್ಲ, ಒಳ್ಳೇದಾಗಲಿ ಅಂತಲೇ ನಾವು ಅದಕ್ಕೆ ಅಂತ. ಅದರ ಅರ್ಥ ಎಷ್ಟನೇ ಅಂಥದಕ್ಕೆ ನಾವು ಬೆಂಬಲವನ್ನು ಕೊಡಬೇಕು ಅನ್ನೋ ಅರ್ಥ. ಆದ್ರಿಂದ ನಾವು ಆಧುನಿಕ ಯುಗದಲ್ಲಿದ್ದೀವಪ್ಪ, ಅವರು ಇಂದಿನ ಜನ, ಅವ್ರು ಕಟ್ಕೊಂಡು ನಮ್ಗೇನಾಗಬೇಕಾಗಿದೆ ಅನ್ನುವುದನ್ನ ಬಿಟ್ಟು ಬಿಡ್ಬೇಕಂತೆ ನಾವು. DVG ಅವರು ಒಂದ್ ಕಡೆ ಹೇಳ್ತಾರೆ, ಹೊಸಯುಕ್ತಿ ಹಳೆತತ್ವದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ ಹೇಳ್ಬಿಟ್ಟ. ಏನು ನಾವು ಆ ಇಂದಿನ ಸಂಪ್ರದಾಯಗಳಿದೆಯೋ ಆ ಸಂಪ್ರದಾಯಗಳನ್ನ ಅಳವಡಿಸಿಕೊಂಡು ಹೊಸ ತಾಂತ್ರಿಕ ಇದನ್ನ ನಾವು ಬಳಸ್ಕೊಂಡಾಗ ಜನಜೀವನ ಇದೆಯಲ್ಲ ಅದು ಸ್ವರ್ಗಮಯವಾಗಿರುತ್ತದೆ ಅಂತ. ಅದರ ಅರ್ಥ ಇಷ್ಟನೇ, ಪ್ರಾಚೀನ ಜ್ಞಾನ ರಾಶಿ ಮತ್ತು ಇಂದಿನ ವಿಜ್ಞಾನ ಕಲೆಗಳನ್ನ ಸೇರಿಸಿಕೊಳ್ಬೇಕು, ಆಗಲೇ ಜೀವನಕ್ಕೆ ಯಶಸ್ಸು ಸಾಧ್ಯ ಅಂತ. ಈಗ ಮುಂದಿನ ಹೌದು ಈ ಥರದಲ್ಲಿ ಅದು ಇನ್ನ ಎಷ್ಟು ನಿಮಿಷಕ್ಕೆ ಮುಗಿಸ್ತೀನಿ ಸರ್? 5 ನಿಮಿಷ ಮುಗಿಸಿ ಸಾಕು. ಹೌದಾ, 10 ನಿಮಿಷ ಆಯ್ತು. ಸೊ ಹಾಗಾದ್ರೆ ಅವುಗಳಿಗೆಲ್ಲ ನಾವು ಗಮನವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ, ಅದು ನಮಗೆ ಸಾರ್ಥಕ ಜೀವನ ಅಂತ. ಇವಾಗ ಇಲ್ಲಿ ನಾವು ಇನ್ನೊಂದು ವಿಷಯವನ್ನು ಕೂಡ ಇಲ್ಲೇ ಹೇಳ್ಬಿಟ್ಟಿರ್ತೀನಿ ನಾನು. ಭೂಮಿ ಮತ್ತೆ ಪವಿತ್ರ ಜೀವಿಗಳು, ನಮ್ಮ ಸಮಾಜ ಏನಿದೆಯೋ ಸಮಾಜದ ಋಣವನ್ನು ನಾವು ತೀರಿಸ್ಬೇಕು, ಸಮಾಜದ ಸೇವೆಯನ್ನು ನಾವು ಮಾಡಬೇಕು ಅನ್ನೋ ಅರ್ಥವನ್ನು ಕೂಡ ಅದು ಕೊಡ್ತಾ ಹೋಗುತ್ತೆ ಬಹಿರಂಗವಾಗಿ. ಅದು ಹೇಳ್ತದೆ. ಒಂದ್ ಕಡೆ DVG ಅವರು ಹೇಳ್ತಾರೆ, ನೀನ್ ಹೆಂಗ್ ಬಾಳ್ಬೇಕು, ನಿಮ್ಮ ಮನೆಯಲ್ಲೂ ಮೆಚ್ಚುಗೆ ಬೇಕು, ನಿಮ್ಮ ಸುತ್ತ ಇರುವ ಸಮಾಜ ಮೆಚ್ಕೊಳ್ಬೇಕು. ಈ ತರಹದಲ್ಲಿ ನೀನು ಪ್ರಾಣಿಗಳಿಗೂ ಕೂಡ ದಯವನ್ನಿರಬೇಕು ಇತ್ಯಾದಿಗಳು ಎಲ್ಲ ಪ್ರಕೃತಿಗೆ ಸಹಾಯ ಮಾಡುವಂತಹ ಜೀವನವನ್ನು ಸಾಗಿಸ್ಬೇಕು ನೀನು, ಆವಾಗಲೇ ಸಾರ್ಥಕ ಅಂತ ಹೇಳ್ತೀವಿ ನಾವು. ಅದನ್ನ DVG ಅವರು ಹೇಳ್ಕೊಟ್ಟಿದ್ದಾರೆ. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ,
ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಇದು ಯಾಕೆ ಹೇಳಿದ್ರಿ ನೀವು? ಇವರೇನು ಪುಗಳ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ DVG ಅವರು ಇದ್ದಾರಲ್ಲ, ಅವರು ನಿಜವಾಗ್ಲೂ ಪವಿತ್ರ ಜೀವಿಗಳೇ ನನ್ನ ದೃಷ್ಟಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವರು ಒಂದೊಂದು ಮಾತು ಕೂಡ ಸಮಾಜವನ್ನು ತಿದ್ದುತ್ತಾ ಹೋಗ್ತದೆ, ಮನುಷ್ಯನನ್ನ ತಿದ್ದುತ್ತಾ ಹೋಗ್ತದೆ. ಅದಕ್ಕೆ ನಾನು ಅದನ್ನ ಕವನವನ್ನ ಹೇಳ್ದೆ ಸ್ನೇಹಿತರೆ. ಆಮೇಲೆ ಎಸ್, ಇನ್ನೊಂದು ಕವನ ಈ ತರದಲ್ಲಿದೆ. ನಿನ್ನ ಅತ್ಯಂತ ಒಳಭಾಗದಲ್ಲಿರುವ ಆತ್ಮನು ಯುಗ ಯುಗಗಳಿಂದಲೂ ನಿನಗಾಗಿ ಕಾದರಿಸಿಕೊಂಡಿರುವ ಅವನ ಅಂತಿಮ ರಹಸ್ಯದ ಬಗ್ಗೆ ಅವನನ್ನ ವಿಚಾರಿಸು ಅಂತ ಕವನ. ನಮ್ಮ ಒಳಗಡೆ ಅತ್ಯಂತ ಒಳಭಾಗದಲ್ಲಿ ಒಂದು ಆತ್ಮನು ಯಾವಾಗನಿಂದ ಯುಗ ಯುಗಗಳಿಂದಲೂ ಕೂಡ ಅವನು ತನ್ನ ಅನುಭವವನ್ನ ಸಂಗ್ರಹಿಸಿ ಇಟ್ಕೊಂಡಿದ್ದಾನೆ. ಅವನು ಏನು ರಹಸ್ಯ ಇಟ್ಕೊಂಡಿದ್ದಾನೆ ಅನ್ನೋದನ್ನು ವಿಚಾರ ಮಾಡು ಅಂತ. ಇದರ ಅರ್ಥ ಇಷ್ಟೇನೆ, ಅಂತರಂಗಕ್ಕೆ ನಾವು ಪ್ರವೇಶ ಮಾಡಿದಾಗ ನಮ್ಗೆಲ್ಲನ ಹೇಳ್ತದೆ. ಇವು ವಿವರಗಳು ಜಾಸ್ತಿ ಆಗ್ತಾ ಹೋಗ್ತದೆ ಸ್ನೇಹಿತರೆ. ನಾನು ಸ್ಥೂಲವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸ್ಥೂಲ ದೇಹದ ಒಳಗಡೆ ದೇಹಾತ್ಮ ಇದೆ. ದೇಹಾತ್ಮದ ಒಳಗಡೆ ನಮಗೆ ಉನ್ನತಾತ್ಮ ಇದೆ. ಉನ್ನತಾತ್ಮನ ಒಳಗಡೆ ನಮಗೆ ಇದು ದೇಹ ತಗೊಂಡ್ರೆ ಸಾರಿ, ಈಗ ಈ ಮತ್ತೊಮ್ಮೆ ಸಾರಿ, ನಮ್ಮ ಸ್ಥೂಲ ದೇಹದೊಳಗಡೆ ದೇಹಾತ್ಮ ಇದೆ, ಸಾಕದು. ದೇಹಾತ್ಮದೊಳಗಡೆ ನಮಗೆ ಇವು ಕಾರಣ ಶರೀರ, ಮನೋ ಶರೀರ ಇದೆ, ಕಾಮ ಶರೀರವೂ ಇದೆ, ಆಮೇಲೆ ಬುದ್ಧಿ ಶರೀರ ಇದೆ ಅಂತ ಹೇಳ್ಕೊಳ್ತೀವಿ. ಆಮೇಲೆ ಕಾರಣ ಶರೀರ ಇದೆ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ಬಹಳ ಮುಖ್ಯ ಆಯ್ತು. ಅದು ನಮ್ಗೆಲ್ಲ ಗೊತ್ತಿದೆ. ಕಾರಣ ಶರೀರ ಯಾವಾಗ ಬಂತು ಅಂತ ಹೇಳಿದ್ರೆ, ಲಕ್ಷಾಂತರ ವರ್ಷಗಳಿಂದಲೂ ಕೂಡ ಒಬ್ಬನ ಕಾರಣ ಶರೀರ ಬೆಳೆದು ಬರ್ತಾ ಇರ್ತದೆ. ಪ್ರತಿ ಜನ್ಮದಲ್ಲೂ ಕೂಡ ಅದು ಏನೇನು ಒಳ್ಳೆಯ ತನಗಳನ್ನ ಅದು ಸಂಗ್ರಹಿಸಿ ಇಟ್ಕೊಂಡಿರ್ತದೆ. ಅದು ನಾವು ಕಾರಣ ಶರೀರ ಅಂತ ಹೇಳ್ತೀವಿ. ಆ ಕಾರಣ ಶರೀರ ಹೆಚ್ಚು ಹೆಚ್ಚು ಜ್ಞಾನವನ್ನು ಸಂಪಾದಿಸಿಕೊಂಡು ಅದರಲ್ಲಿ ಇಟ್ಕೊಂಡಿರ್ತದೆ. ಅದರಕ್ಕೆ ಅನುಗುಣವಾಗಿ ನೀನು ಜೀವನವನ್ನು ಮಾಡಿದರೆ ಜೀವನ ಸುಖಮಯವಾಗಿರ್ತದೆ. ಅರ್ಥಾತ್ ಕಾರಣ ಶರೀರ ಏನು ರಹಸ್ಯಗಳನ್ನು ಇಟ್ಕೊಂಡಿದೆ, ಆ ರಹಸ್ಯವನ್ನು ಅರಿತು ನೀನು ಮುಂದುವರೆದ್ರೆ ನೀನು ಸತ್ಯವನ್ನ ಕಂಡುಕೊಳ್ತೀಯ ಅನ್ನೋ ಅರ್ಥ ಸ್ನೇಹಿತರೆ ಅಲ್ಲಿ ಇರ್ಲಿ. ನಿನ್ನ ಅತ್ಯಂತ ಒಳಭಾಗದಲ್ಲಿರುವ ಆತ್ಮನು ಅಂದ್ರೆ ಕಾರಣ ಶರೀರವು ಯುಗ ಯುಗಾಂತರಗಳಿಂದ ನಿನಗಾಗಿ ಕಾದರಿಸಿಕೊಂಡಿರುವ ಅವನ ಅಂತಿಮ ರಹಸ್ಯವನ್ನ ಬಗ್ಗೆ ಅವನನ್ನ ವಿಚಾರಿಸು ಅಂತ ಹೇಳ್ತೀವಿ. ಆದ್ರಿಂದನ ಕೊನೆಗೆ ಇದರ ಅರ್ಥ ಇಷ್ಟೇನೆ ಸ್ನೇಹಿತರೆ. ಥಿಯಾಸಫಿಯ ಜ್ಞಾನದ ಅನ್ವಯ ಸ್ಥೂಲ ದೇಹದ ಒಳಭಾಗದಲ್ಲಿ ದೇಹಾತ್ಮವಿದೆ, ದೇಹಾತ್ಮದ ಒಳಭಾಗದಲ್ಲಿ ಜೀವಾತ್ಮ ಇದೆ, ಜೀವಾತ್ಮದ ಒಳಭಾಗದಲ್ಲಿ ಪುರುಷಾತ್ಮನಿದ್ದಾನೆ, ಪುರುಷಾತ್ಮನ ಒಳಭಾಗದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಪುರುಷಾತ್ಮನ ಒಳಭಾಗ ಅನ್ನೋದೇ ಈ ವಿಶ್ವ. ಆದ್ರೆ ನಾವು ಇದನ್ನು ಅರಿಯೋದಕ್ಕೆ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಏಕೆಂದ್ರೆ ಇಡೀ ಬ್ರಹ್ಮಾಂಡವೇ ಆ ಪುರುಷಾತ್ಮನಾಗಿದ್ದಾನೆ ಅಂತ. ಆದರೆ ಪುರುಷಾತ್ಮನನ್ನ ಗುರುಗಳು ಅರಿತಿದ್ದಾರೆ. ಅಂತಹ ಗುರುಗಳು ಸ್ಥಾಪನೆ ಮಾಡಿದಂತಹ ನಾವು ಈ ಆಧ್ಯಾತ್ಮ ಸಂಸ್ಥೆಯಲ್ಲಿ ಮೆಂಬರ್ ಆಗಿದ್ದೀವಿ. ಅಲ್ಲಿಗೆ ಅದು ಬಿಡೋಣ. ಆದರೆ ನಾವು ಪುರುಷಾತ್ಮ ನಮಗೆ ಗೊತ್ತಿಲ್ಲ.
ಪುರುಷಾತ್ಮನ 3 ಮುಖಗಳನ್ನ ನಾವು ಪರಿಚಯ ಮಾಡ್ಕೊಂಡಿದ್ದೀವಿ. ಅದು ಯಾವ್ಯಾವುದು ಅಂತ ಈಗ ಗೊತ್ತಾಗಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಇವುಗಳನ್ನು ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಎಸ್, ಸೊ ಹಾಗಾದ್ರೆ ಅಲ್ಲಿಗೆ ಅದು ಸಾಕು ಮಾಡ್ತೀನಿ ಸ್ನೇಹಿತರೆ. ಇನ್ನೊಂದು ನನಗೆ ಇನ್ನೊಂದು 3-4 ನಿಮಿಷ ಇದೆ. ಆಯ್ತು. ಸೊ ಕೊನೆ ಕವನಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಪ್ಲೀಸ್ ಸಾರಿ. ಕೊನೆಯ ಹೋರಾಟಕ್ಕೆ ಶಿಷ್ಯನು ತನ್ನ ತಿಳುವಳಿಕೆಯನ್ನು ಸುಸ್ಥಿರವಾಗಿಟ್ಟುಕೊಳ್ಳಲು ಅವನು ಕೊನೆಯ ಹೋರಾಟಕ್ಕೆ ಅಂತ ಕೊನೆಯ ಹೋರಾಟ ಅವ್ನು ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು 3 ಕವನಗಳಲ್ಲಿ ಹೇಳ್ತಾ ಹೋಗ್ತಾರೆ. 1ನೇ ಕವನ, ಅದು 19ನೇ ಕವನ. ನೋಡಿ, ಇದು ಬಹಳ ಮುಖ್ಯವಾಗಿರೋದು. ಕಷ್ಟ ಆಗ್ತದೆ, ಆದ್ರೂ ಸುಲಭ ಆಗ್ತದೆ. ಯಾವುದಕ್ಕೆ ವಸ್ತುವಾಗಲಿ ಅಸ್ತಿತ್ವವಾಗಲಿ ಇಲ್ಲವೋ ಅದನ್ನು ಭದ್ರವಾಗಿ ಹಿಡಿದುಕೋ. ಸ್ವಲ್ಪ ಕಷ್ಟ ಆಗ್ತದೆ ನೋಡಿ. ಇನ್ನೊಮ್ಮೆ, ಯಾವುದಕ್ಕೆ ವಸ್ತುವಾಗಲಿ ಅಸ್ತಿತ್ವವಾಗಲಿ ಇಲ್ಲವೋ ಅದನ್ನು ಭದ್ರವಾಗಿ ಹಿಡಿದುಕೋ ಅಂದ್ರೆ ನೀನು ಸತ್ಯದ ಆರಾಧಕನಾಗಬೇಕು ಅಂತ ಅರ್ಥ. ಇನ್ನೊಂದು ಕವನವನ್ನು ಹಾಗೆ ಹೇಳ್ತೀನಿ. ಕವನ 20. ಶಬ್ದವಿಲ್ಲದ ವಾಣಿಯನ್ನು, ಮೌನವಾಣಿಯನ್ನು ಮಾತ್ರ ಆಲಿಸು. ಅಂದ್ರೆ ನಿನ್ನ ಅಂತರಾತ್ಮ ಏನು ಹೇಳುತ್ತೋ ಅದಕ್ಕೆ ಅನುಗುಣವಾಗಿ ನೀನು ಜೀವನವನ್ನ ಮಾಡಬೇಕು, ಮಾರ್ಗದಲ್ಲಿ ಸಾಗಬೇಕು ಅನ್ನೋ ಅರ್ಥವನ್ನ ಹೇಳ್ತಾ ಇದೆ. ಆದ್ರೆ ಶಬ್ದವಿಲ್ಲದ ವಾಣಿಯನ್ನ ಮಾತ್ರ ಆಲಿಸು, ಸತ್ಯವನ್ನ ಅರಿತು ಸಾಧಕನು ಆತ್ಮಭಾಷೆಯನ್ನ ಮೌನವಾಣಿ ಮಾತ್ರ ಆಲಿಸಬಲ್ಲದು ಅಂತ ಆಯ್ತು. ಸ್ನೇಹಿತರೆ, ಒಂದು ವಿಷಯ ನಾನು ಕೇಳಿದ್ದೀನಿ, ಸತ್ಯವನ್ನು ಅರಿತರೆ ಸತ್ತಂತೆ ಇರಬೇಕು ಅಂತ. ನೋಡಿ, ಅದು ಒಂದು ಗಾದೆ ಇದೆ, ಸತ್ಯ ಗೊತ್ತಾಗಿದೆಯಾ ನೀ ಸುಮ್ಮನಿದ್ದು ಬಿಡು, ಸತ್ಯವನ್ನು ಅರಿತರೆ ಸತ್ತಂತೆ ಇರಬೇಕು ಅಂತ. ಹಾಗೆ ಅದ್ರದ್ದು ಜಾಸ್ತಿ ಆದ ಮುಂದಕ್ಕೆ ಹೋದ್ಬೇಡ. ನೆಕ್ಸ್ಟ್ ಇನ್ನೊಂದು ಕವನ, 21ನೇ ಕವನ, ಅದನ್ನು ಓದ್ತೀನಿ, ಅರ್ಥ ಹೇಳಿ ನನ್ನ ಮಾತನ್ನ ಬಹುಪಾಲು ಮುಗಿಸ್ತೀನಿ. ಅದು ಕವನ ಇಷ್ಟು ಬರ್ತದೆ. ಬಾಹ್ಯ ಮತ್ತು ಆಂತರಿಕ ಇಂದ್ರಿಯಗಳೆರಡಕ್ಕೂ ಅಗೋಚರವಾಗಿರುವುದರ ಮೇಲೆ ಮಾತ್ರ ದೃಷ್ಟಿ ಇಡು ಅಂತ. ಕಣ್ಣಿಗೂ ಮತ್ತೆ ಬಾಹ್ಯೇಂದ್ರಿಯಗಳಿಗೂ ಅಂತರೇಂದ್ರಿಯಗಳು ಎರಡಕ್ಕೂ ಅಗೋಚರವಾಗಿರುವುದರ ಮೇಲೆ ಮಾತ್ರ ದೃಷ್ಟಿ ಇಡು ಅಂತ. ಅಗೋಚರವಾಗಿರೋದೇನು ಅಂದ್ರೆ ಸತ್ಯ ಅಂತ. ಸತ್ಯ ಅಂತ ಹೇಳಿದ್ರೆ ಶಕ್ತಿ, ಪರಂಜ್ಯೋತಿ, ಪರಮಾತ್ಮ, ನೀವು ಯಾವ್ದಾರ ಅಂದ್ಕೋ, ಹೌದಾ? ಸೊ ಅವುಗಳ ಮೇಲೆ ಸದಾ ದೃಷ್ಟಿ ಇಡಬೇಕು ಅಂತ. ಅಂದ್ರೆ ಅವುಗಳನ್ನ ಸದಾ ಎಚ್ಚರಿಕೆಯಿಂದ ನೋಡ್ತಾನೆ ಜೀವನವನ್ನ ಮಾಡಬೇಕು. ಸತ್ಯ, ಅದರ ಅರ್ಥ ಏನು? ಸತ್ಯದ ಮೇಲೆ ದೃಷ್ಟಿಯನ್ನಿಟ್ಟು ನೀನು ಬಾಳ್ವೆ ಮಾಡಬೇಕು ಅಂತ. ಮಾಸ್ಟರ್ಜಿ ಇನ್ನೊಂದು ಪದ್ಯ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ, ಆಯ್ತಾ? ಸ್ನೇಹಿತರೆ ನೋಡಿ, ಇಲ್ಲಿ ಒಂದು ವಿಷಯ ನಮಗೆ ಬಂತು. ಸಾರಿ, ಅಗೋಚರವಾದದ್ದನ್ನ DVG ಅವರು ಯಾವ ಥರದಲ್ಲಿ ಹೇಳಿದ್ದಾರೆ ನಮಗೆ ಏನು? ಅವನು ಹೇಳ್ತಾರೆ, DVG ಅವರು, ಜಡರೂಪ ಇದು, ಅದು ಜಡರೂಪ, ಇದು ಜೀವರೂಪ. ಜಡರೂಪ, ಜೀವರೂಪ. ಜೀವ ಜಡರೂಪ ಪ್ರಪಂಚವನ್ನು ಅದಾವುದೋ ಆವರಿಸಿಕೊಂಡು ಒಳನೆರೆದು ಇವುದಂತೆ, ಭಾವಕ್ಕೊಳಪಡದಂತೆ, ಅಳತೆಗೆ ಅಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಅಂದ್ಬಿಟ್ಟ. ಅಂತ ಹೇಳಿದ್ರೆ ಅತ್ಯಂತ ಸತ್ಯವಾದದ್ದು, ಪರ್ಮನೆಂಟ್ ಆಗಿರುವಂತಹ ಆ ಪರಮಾತ್ಮನಿಗೆ ನಾವು ಸದಾ ಮಣಿಲೇಬೇಕು ಅಂತ. ಅದು ಇಲ್ಲ ಅಂತ ಹೇಳಿದ್ರೆ ಅಹಂಕಾರ ಬರ್ತದೆ ಅಂತ. ಸೊ ಈ ಥರದಲ್ಲಿ ನನಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನಿರ್ದೇಶಕರಿಗೂ, ಆಮೇಲೆ ನಮ್ಮ
ಈ ದಿನದ ಅಧ್ಯಕ್ಷರಿಗೂ ಕೂಡ, ಆಮೇಲೆ ಕಷ್ಟ ಬಿದ್ದು ನನ್ನ ಮಾತುಗಳನ್ನು ಕೇಳಿಸ್ಕೊಂಡಂತ ನಿಮಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾನ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ ನಮಸ್ತೆ. ನಮ್ಮ ಹಿರಿಯ ಸಹೋದರರಾದ ನಾರಾಯಣಪ್ಪನವರು ಮೊದಲೇ ಹೇಳ್ದಂಗೆ ಭಾಳ ಶ್ರಮಪಟ್ಟು ಎಲ್ಲವನ್ನೂ ಒಂದು ಅಧ್ಯಯನ ಮಾಡಿ ಅದನ್ನು ಒಂದು ಕಡೆ ಕೂಡಾಕಿ, ಯಾಕಂದರೆ ಗಹನವಾದ ವಿಷಯಗಳು ಮತ್ತು ಸಬ್ಜೆಕ್ಟ್ ಕೂಡ ತುಂಬ ವಾಸ್ಟ್ ಆಗಿದೆ. ಬರೀ ಮೌನವಾಣಿನೇ ಈ ಶಿಬಿರಕ್ಕೆ ಪೂರ್ತಿ ದಿನ ತಗೊಂಡಿದ್ರೂ ಕಾಲ ಸಾಲದು ಅಂಥ ಒಂದು ಗ್ರಂಥ ಅದು. ಅಂಥದ್ರಲ್ಲಿ ಒಂದು ದಿನದಲ್ಲಿ ಮುಗಿಸುವಂಥ ಒಂದು ಗುರಿಯನ್ನು ನಮ್ಮ ನಿರ್ದೇಶಕರು ಇಟ್ಕೊಂಡಿದ್ದಾರೆ. ಯಾಕಂದರೆ ಹೆಚ್ಚಿನ ವಿಷಯಗಳನ್ನು ಜನರಿಗೆ ತಲುಪಿಸ್ಬೇಕು, ಅದರ ರುಚಿ ತೋರಿಸ್ಬೇಕು ಅಂತ ಮಾತ್ರ ನಮ್ಮ ನಿರ್ದೇಶಕರ ಒಂದು ಗಮನದಲ್ಲಿರಬಹುದು. ಹಾಗಾಗಿ ಅವರು ಸಮರ್ಥವಾಗಿ ವಿಷಯವನ್ನು ಮಂಡನೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದರಲ್ಲಿ 2 ವಿಷಯಗಳು ಮಾತ್ರ ನಾನು ಪ್ರಸ್ತಾಪ ಮಾಡ್ತೀನಿ. ಒಂದು 5 ನಿಮಿಷ ಜಾಸ್ತಿ ತಗೋಬೋದಾ? ಗಂಟೆ ಹೊಡಿತಾರಾ? ಅಲ್ಲಿವರೆಗೂ ಇರುವುದು ಬೇಡ. ಭೂಮಿ, ನೀರು, ಗಾಳಿ ಇವುಗಳು ನಿನಗಾಗಿ ಕಾದಿರಿಸಿಕೊಂಡಿರುವ ರಹಸ್ಯಗಳ ಬಗ್ಗೆ ಅವುಗಳನ್ನು ವಿಚಾರಿಸು. ಇವುಗಳ ಜೊತೆಗೆ ನಾವಿನ್ನೂ 2 ಸೇರಿಸ್ಕೋಬೋದು. ಇನ್ಯಾವುದು? ಅಗ್ನಿ ಮತ್ತು ಆಕಾಶ ಸೇರಿಸ್ಕೋಬೋದು. ಗಾಳಿ ಇಲ್ಲೇ ಇದೆಯಲ್ಲ, ಗಾಳಿ ವಾಯು ಎಲ್ಲ ಒಂದೇ. ಈಗ ನಾನು ಇದೇನಿದು ಬಾಟ್ಲಲ್ಲಿ ಇರುವುದೇನು? ಬಾಟ್ಲ್ ಬಿಟ್ಬಿಡಿ. ನೀರು. ಇದರ ಬಗ್ಗೆ ನಮಗೆ ಗೊತ್ತಾ? ನೀರು ಅಂತ ಗೊತ್ತು ಅಲ್ವಾ? ವಿಜ್ಞಾನಿಗಳಿಗೆ ಇನ್ನೂ ಚೆನ್ನಾಗಿ ಗೊತ್ತು. ಏನಿದೆ ನೀರಿನಲ್ಲಿ? H2O ಅಂದರೆ ಹೈಡ್ರೋಜನ್ನು 2 ಮಾಲಿಕ್ಯೂಲು, ಆಕ್ಸಿಜನ್ನು 1. ಎರಡನ್ನು ಕಂಬೈನ್ ಮಾಡಿದರೆ ನೀರು ಉತ್ಪತ್ತಿ ಆಗುತ್ತೆ. ಅದರ ರಾಸಾಯನಿಕ ಏನೋ ಅದರ ಸ್ಟ್ರಕ್ಚರು ಗೊತ್ತು, ಅದರ ರಾಸಾಯನಿಕ ಗುಣಗಳು ಗೊತ್ತು ವಿಜ್ಞಾನಿಗಳಿಗೆ. ಅಷ್ಟು ಮಾತ್ರ ಗೊತ್ತು. ಆದರೆ ಅದಷ್ಟೇನಾ? H2O ಅಷ್ಟೇನಿದು? ಅದು ಎಲ್ರಿಗೂ ಕಾಣಿಸ್ತಾ ಇದೆ. ಅದೆಲ್ರಿಗೂ ಕಾಣಿಸ್ತಾ ಇದೆ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಇವುಗಳು ನಿನಗಾಗಿ ಕಾದಿರಿಸಿಕೊಂಡಿರುವ ರಹಸ್ಯಗಳು. ಇಲ್ಲಿ ನೀರಿನಲ್ಲಿ ರಹಸ್ಯ ಇದೆ. ಇದೆಯಾ ಇಲ್ವಾ? ಆ ರಹಸ್ಯ ನಮಗೆ ಗೊತ್ತಿಲ್ಲ. ಯಾರು ಅದನ್ನು ಸಂಪೂರ್ಣವಾಗಿ ಬರೀ ಅದರ ಸ್ಟ್ರಕ್ಚರು ಮತ್ತು ಅದರ ಕೆಮಿಕಲ್ ನೇಚರ್, ರಾಸಾಯನಿಕ ಗುಣಗಳನ್ನು ಅರಿತಿರ್ತಾರೋ ಅವ್ರಿಗಷ್ಟೇ. ಅದನ್ನು ಮೀರಿ ಇದರಲ್ಲಿ ರಹಸ್ಯಗಳಿದೆ. ಇದು ಜೀವವನ್ನು ನಮ್ಮ ಜೊತೆ ಹಿಡ್ಕೊಂಡು ಬರ್ತಾ ಇದೆ. ಆ ಜೀವದ ಉತ್ಪತ್ತಿ ಇದರಲ್ಲಿ ಹೇಗೆ ಸೇರ್ಕೊಂಡಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಮಗೆ ಸುಸ್ತಾಗಿದೆ, ದಾಹ ಆಗಿದೆ, ನೀರು ಕುಡಿದ್ರೆ, ಒಂದು ಗುಟ್ಕು ನೀರು ಕುಡಿದ್ರೆ ಏನಾಗುತ್ತೆ? ಶಕ್ತಿ ಬರುತ್ತೆ. ಅಂದರೆ ಈ ನೀರು ಇದೆ, ಅದು ಕುಡಿದ್ರೆ ಏನಾಯ್ತು? ಶಕ್ತಿ ಆಗೋಯ್ತು. ಅಂದರೆ ನೀರು ರೂಪದಲ್ಲಿರ್ತಕ್ಕಂಥದ್ದು ಶಕ್ತಿಯ ರೂಪ ಪಡ್ಕೊಳ್ತು. ನಾವು ಯಾರಾದರೂ ಮಾಂತ್ರಿಕನು ಮಂತ್ರ ಮಾಡಿ ಒಂದು ಉಂಗುರ ತೆಗೆದ್ರೆ ಅಥವಾ ಇನ್ನೇನಾದರೂ ಮಾಡಿದರೆ, ಅಥವಾ ಇಲ್ಲದೆ ಇರೋದನ್ನು ಸೃಷ್ಟಿ ಮಾಡಿದರೆ, ಕರ್ಚೀಪ್ನಲ್ಲಿ ಒಂದು ಪಾರಿವಾಳನ ತೆಗೆದ್ರೆ ಅದನ್ನು ನಾವು ಗ್ರೇಟಾಗಿ ತಿಳ್ಕೊಳ್ತೀವಿ. ಹಬ್ಬ ಎಂಥ ಮಾಂತ್ರಿಕ, ಎಂಥ ಕೈ ಚಾಲಕ ಅಂದ್ಕೊಳ್ತೀವಿ. ಇದೇನಿದು? ಅಲ್ಲ, ಇಲ್ಲೇನು ನಡೀತಾ ಇದೆ? ನೀರೇನಾಯ್ತು?
ಶಕ್ತಿ ಆಯಿತು. ಈ ಮಾಂತ್ರಿಕ ಯಾರು? ಅಂದ್ರೆ ಇಂಥ ಮಾಂತ್ರಿಕ ಶಕ್ತಿಯನ್ನ ನಾವು ಗಮನಿಸ್ತಾ ಇದ್ದೀವಾ ಅಂತ, ನಮಗ್ ಗೊತ್ತಿದೆಯಾ ಅಂತ ಮಾಂತ್ರಿಕನ ಶಕ್ತಿ, ಮಂತ್ರ ಮತ್ತು ಮಾಂತ್ರಿಕನ ಶಕ್ತಿ ನಮಗ್ ಗೊತ್ತಿದೆಯಾ ಅಂತ. ಅದು ರಹಸ್ಯ. ಇದರ ರಹಸ್ಯನ ಎಲ್ಲ ಭೂತವರ್ಗಗಳಲ್ಲೂ ಇದೆ. ನಾನು ಬೆಂಕಿಯಲ್ಲಿ ಪ್ರಯೋಗ ಮಾಡ್ಕೊಂಡು ಅಂದ್ಕೊಂಡೆ, ಆ ಜ್ಯೋತಿ ಸರಿಯಾಗಿ ಇಲ್ಲ. ಇವಾಗ ಜ್ಯೋತಿ ಇದ್ದಿದ್ರೆ ಅದನ್ನು ಸ್ವಲ್ಪ ಮೆಡಿಟೇಷನ್ ಮಾಡ್ಬೋದಾಗಿತ್ತು. ಇರಲಿ. ಅಂದರೆ ಇದು ರಹಸ್ಯ ಅಡಗಿಸ್ಕೊಂಡಿದೆ ಇದರಲ್ಲೇ. ಈ ರಹಸ್ಯ ನಮಗೆ ಗೊತ್ತಾಗ್ತಾ ಇಲ್ಲ. ನೀರು ಬಾಯಾರಿಕೆ ಆಯಿತು, ನೀರು ಕುಡಿತೀವಿ, ಮತ್ತೆ ನಮ್ಮ ಪಾಡಿಗೆ ನಾವು ಕೆಲಸದಲ್ಲಿ ತೊಡಗಿಸ್ಕೊಳ್ತೀವಿ. ಆದರೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಗುಪ್ತ ಜ್ಞಾನ ಇದೆ ಅಂದರೆ, ಜ್ಞಾನ ಅಂದರೆ ಇದೇನೆ. ಗುಪ್ತ ಜ್ಞಾನ ಅಂದರೆ ಅದು ಯಾರಿಗೂ ತಿಳಿದಿರ ಗುಪ್ತವಾಗಿದೆ ಅಂತಲ್ಲ, ಅದು ಅಷ್ಟು ಸರಳವಾಗಿದೆ. ನಮ್ಮ ಕಣ್ಣು ಕಾಣಿಸ್ತಾ ಇದೆ, ನಾವು ಅನುಭವಿಸ್ತಾ ಇದ್ದೀವಿ. ಆದರೂ ಏನಾಗ್ತಾ ಇದೆ, ಅದು ಗುಪ್ತವಾಗಿ ಇಟ್ಟಿದ್ದೀವಿ. ನಾವು ಅದರ ಕಡೆ ಗಮನನೇ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ. ಇದು ಶಕ್ತಿಯಾಗಿ ರೂಪಾಂತರಗೊಳ್ತಾ ಇದೆ, ಚೇತನವಾಗಿ ರೂಪಾಂತರಗೊಳ್ತಾ ಇದೆ. ನಮ್ಮ ದೇಹದ ಬೆಳವಣಿಗೆಗೆ, ನಮ್ಮ ದೇಹದ ಬಾಯಾರಿಕೆಗೆ ಸಹಾಯ ಮಾಡ್ತಾ ಇದೆ. ಆದ್ರೂ ಕೂಡ ನಾವಿನ್ನೂ ಅದು H2O ಅಂತೀವಿ, ಮತ್ತೊಂದು ಅಂತೀವಿ, ಮಿನರಲ್ ವಾಟರ್ ಅಂತೀವಿ, ಎಲ್ಲ ಅಂತೀವಿ ಹೊರತು ಅದರಲ್ಲಿ ಇರ್ತಕ್ಕಂಥ ರಹಸ್ಯ ಏನಿದೆ ಅದ್ರ ಬಗ್ಗೆ ನಾವಿನ್ನೂ ಗಮನ ಹರಿಸಿಲ್ಲ. ಅದು ಗಮನ ಹರಿಸ್ಬೇಕಾದ್ರೆ ಏನಕ್ಕೆ ಧಾರಣ ಅಂತ ಕರೀತಾರೆ. ಅದನ್ನೇನು ಮಾಡಬೇಕು? ಅದನ್ನು ಪೂರ್ತಿ ಆ ಒಂದು ವಸ್ತುವಿನ ಜೊತೆ ಸಂಪರ್ಕ ಹೊಂದುವುದು, ಅದರ ಜೊತೆ ಅದನ್ನ ಪೆನೆಟ್ರೇಟ್ ಮಾಡೋದಂತೇಳಿ ಅದರ ಒಳ ಹೊಕ್ಕುವುದು, ಈ ರೀತಿ ಅದರ ಜೊತೆ ಸಂಪರ್ಕ ಮಾಡಬೇಕು. ಸಂಪರ್ಕ ಮಾಡಿದಾಗ ಅದರ ಭಕ್ತಿ ಅಂತಲೂ ಕೂಡ ಕರೀತಾರೆ. ಅದರ ಬಗ್ಗೆ ಇರತಕ್ಕಂಥ ಭಕ್ತಿಯ ಒಂದು ಮುಖಾನು, ಭಕ್ತಿಯಲ್ಲಿರ್ತಕ್ಕಂಥ ಪ್ರಯೋಜನನೂ ಬಂದದು. ಆ ರೀತಿ ಆದಾಗ ಅದು ತನ್ನ ರಹಸ್ಯಗಳನ್ನು ನಮ್ಮ ಜೊತೆ ಬಿಟ್ಟುಕೊಳ್ಳುತ್ತೆ, ಹಂಚಿಕೊಳ್ಳುತ್ತೆ, ಅಥವಾ ಅನಾವರಣಗೊಳಿಸ್ಕೊಳ್ಳುತ್ತೆ ಆ ರಹಸ್ಯಗಳನ್ನು. ಆಗ ನಿಜವಾಗ್ಲೂ ಕೂಡ ಈ ನೀರಂದ್ರೆ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಯಾವುದೇ ವಸ್ತುವಾಗಲಿ ಅಸ್ತಿತ್ವವಾಗಲಿ ಇಲ್ಲವೋ, ಯಾವುದಕ್ಕೆ, ಮತ್ತೆ ಇನ್ನೊಂದ್ಸಲ, ಯಾವುದಕ್ಕೆ ವಸ್ತುವಾಗಲಿ ಅಸ್ತಿತ್ವವಾಗಲಿ ಇಲ್ಲವೋ ಅದನ್ನು ಭದ್ರವಾಗಿ ಹಿಡ್ಕೋ. ಏನದು? ಅದು ನಾವು ಈ ಕಡೆಯಿಂದ ಹೋಗೋಣ. ಅವ್ರು ಆ ರೀತಿ ಹೇಳಿದ್ದಾರೆ, ನಾವು ಇನ್ನೊಂದು ಕಡೆಯಿಂದ ಯೋಚನೆ ಮಾಡೋಣ. ಯಾವುದೋ ಒಂದು ವಸ್ತು ಇದೆ, ಅದನ್ನು ನಾವು ಭದ್ರವಾಗಿ ಹಿಡ್ಕೊಳ್ತೀವಿ. ಏನಾಗುತ್ತೆ? ವಸ್ತು ಏನಾಗುತ್ತೆ? ನಮ್ದಾಗುತ್ತಾ? ವಸ್ತು ಕತೆ ಏನಾಗುತ್ತೆ? ನಮ್ದಾದ್ರೂ ಕೂಡ ಆಮೇಲೆ ಏನಾಗುತ್ತೆ? ವಸ್ತುವಿನ ಗುಣ ಏನು? ಯಾವತ್ತೋ ಒಂದಿನ ನಾಶ ಆಗ್ಬೇಕಾ? ನಾಶ ಆಗುತ್ತೆ ತಾನೆ? ನಾವು ಅದರ ಮೇಲೆ ಭದ್ರವಾಗಿ ನಿಂತ್ಕೊಂಡ್ರೆ ಆಗ ನಮ್ಮ ಕತೆ ಏನು? ನಾವು ಅದರ ಜೊತೆ ಅದರ ಬಾಲ ಹಿಡ್ಕೊಂಡು ನಾವು ಈ ಬಿಲ್ಡಿಂಗ್ನಲ್ಲಿ ಭದ್ರವಾಗಿದ್ದೀವಿ. ಇದು ವಸ್ತುನೇ. ಇದೇ ಬಿಲ್ಡಿಂಗ್ ತಗೊಳ್ಳೋಣ. ಮೊನ್ನೆ ಗುಡುಗು ಬಂತು, ಮಳೆ ಬಂತು, ಅಷ್ಟಕ್ಕೆ ನಿಂತೋಯ್ತು, ಪರವಾಗಿಲ್ಲ. ದೊಡ್ಡದಾಗಿ ಏನೋ ಅದೇನೋ ಕ್ಲೌಡ್ ಬ್ಲಾಸ್ಟ್ ಅಂತಾರಲ್ಲ, ಮೇಘ ಸ್ಫೋಟ ಆಗಿ ಇಲ್ಲಿ ರೈನ್ ಆಗಿದ್ರೆ, ಮಳೆ ಬಿದ್ದಿದ್ರೆ, ಇವೆಲ್ಲ ಕೊಚ್ಕೊಂಡು ಹೋಗಿದ್ರೆ ಏನಾಗ್ತಾ ಇತ್ತು? ನಾವು ಅವ್ರ ಜೊತೆನೆಲ್ಲ ಹೋಗ್ತಾ ಇದ್ವಿ. ಅಂದ್ರೆ ಯಾವುದೇ ವಸ್ತುವನ್ನ ನಾವು ಭದ್ರವಾಗಿ ಹಿಡ್ಕೊಳ್ಳೋದಕ್ಕೆ ಯೋಗ್ಯವಾದ ವಸ್ತು ಯಾವುದೂ ಇಲ್ಲ ಅಂತ.
ನಾವಿದ್ದೀವಿ ಈಗ ಸದ್ಯಕ್ಕೆ, ನಾವೆಲ್ಲೂ ಹೋಗ್ತಾ ಇಲ್ಲ. ಆದರೆ ನಮ್ಮ ಒಳಗಡೆ ನಮ್ಮ ಸ್ಥಿತಿ ಹೆಂಗಿರ್ಬೇಕು? ಇದು ಯಾವುದು ಕೂಡ, ಯಾವುದೇ ವಸ್ತು ಅಂದರೆ ಅದಕ್ಕೆ ಏನಂತ ನಾವು ಇನ್ನೂ ಏನು ಸೇರಿಸ್ಕೋಬೇಕು? ಬರೀ ವಸ್ತು ಅಂತಲ್ಲ, ವಸ್ತು ಅಂದರೆ ಮನುಷ್ಯರು ಕೂಡ ವಸ್ತುನೇ. ಹಿಡ್ಕೋಬೇಕು. ಈಗ ಇದನ್ನ ಹಿಡ್ಕೊಂಡು ಅದನ್ನ ಇರಲಿ, ಅದು ಯಾವುದು ಅಂತ ನಮ್ಗೆ ಗೊತ್ತಿಲ್ವಲ್ಲ. ಶಾಶ್ವತವಾದದ್ದು ಯಾವುದು ಅಂತ ಗೊತ್ತಿಲ್ವಲ್ಲ ಅದನ್ನ ಹಿಡ್ಕೊಳ್ಳೋಕೆ. ಅದಕ್ಕೆ ಅಶಾಶ್ವತವಾದದ್ದನ್ನು ಬಿಡಬೇಕು. ನಮ್ಗೆ ಈಸಿ ಅದು. ನಮ್ಮ ಹಿಂದೂ ಸಂಪ್ರದಾಯದ ಒಂದು ಎನ್ಕ್ವೈರಿ ಮಾಡೋದಿದೆಯಲ್ಲ, ಸತ್ಯದ ಅನ್ವೇಷಣೆ, ಅದರಲ್ಲಿ ಇದೊಂದು ಸಿಸ್ಟಮ್. ನೇತಿ ಅಂದರೆ ದೇವರನ್ನು ಕೊಂಡ್ಕೋಬೇಕಾದ್ರೆ ಇದು ದೇವರು ಅನ್ನೋದಲ್ಲ. ಅಲ್ಲಿಗೆ ಹೋದ್ರೆ ನಾವು ನಂಬಿಕೆ ಆಗ್ಬಿಡ್ತದೆ. ಅದು ಎಲ್ಲವನ್ನೂ ದೇವರು ಅಂದ್ಬಿಡ್ತೀವಿ. ನಾವು ಯಾವಾಗ ನಮಗೆ ಸಿಕ್ಕಿರ್ತಕ್ಕಂಥದ್ದು ಯಾವುದು, ನಮಗೆ ಗೊತ್ತಿರ್ತಕ್ಕಂಥ ವಿಷಯದಿಂದ ಹೋಗ್ಬೇಕು. ಇದು ದೇವರಲ್ಲ, ಈ ಟೇಬಲ್ ದೇವರಲ್ಲ, ನಮಗೆ ಗೊತ್ತಿರ್ತಕ್ಕಂಥದ್ದು. ನಾನು ದೇವರಲ್ಲ, ನನ್ನ ಶರೀರ ದೇವರಲ್ಲ, ಇನ್ನೊಬ್ಬರ ದೇವರಲ್ಲ, ಮತ್ತೆ ಕಟ್ಟಡ ದೇವರಲ್ಲ, ಕಟ್ಟಡದಲ್ಲಿರ್ತಕ್ಕಂಥ ಗೊಂಬೆ ದೇವರಲ್ಲ. ಆ ರೀತಿಯಾದಂಥ ಎನ್ಕ್ವೈರಿ ಆಗಬೇಕು. ಅದನ್ನು ನೇತಿ ಅಂತಾರೆ. ಆ ರೀತಿ ಎನ್ಕ್ವೈರಿ ಹೋದಾಗ ನಾವು ಸತ್ಯದ ಪಥವನ್ನು ತುಳಿಯುವುದಕ್ಕೆ ಅಸತ್ಯದಿಂದ ದೂರ ಆಗ್ತೀವಿ. ಫಸ್ಟ್ ಮೊದಲು ಅಶಾಶ್ವತವಾದದ್ದಿಂದ ದೂರ ಆದರೆ ನಾವೆಲ್ಲಿ ನಿಂತ್ಕೊಂಡಿರ್ತೀವಿ? ಶಾಶ್ವತದಲ್ಲಿ ನಿಂತಿರ್ತೀವಿ. ಅಶಾಶ್ವತದ ಮೇಲೆ ನಮಗೆ ನಂಬಿಕೆ ಇಲ್ಲ, ಅಶಾಶ್ವತವನ್ನು ನಾನು ಹಿಡ್ಕೊಂಡಿಲ್ಲ, ಅಶಾಶ್ವತವನ್ನು ನನ್ನಿಂದ ತೆಗೆದು ಬಿಟ್ಟಿದ್ದೀನಿ ಅಂತ ನನ್ನಲ್ಲಿದ್ದರೆ ಆಗ ನಾನು ಎಲ್ಲಿರ್ತೀನಿ? ಅಶಾಶ್ವತದ್ದು ಅದು ಹೋದರೆ ನನಗೆ ದುಃಖ ಇಲ್ಲ, ಯಾಕಂದ್ರೆ ನಾನು ಅದನ್ನೇ ನಂಬ್ಕೊಂಡಿಲ್ಲ. ಈಗ ಪಕ್ಷಿ ಒಂದಿದೆ, ಒಂದು ಕೊಂಬೆ ಮೇಲೆ ಕೂತ್ಕೊಳ್ಳುತ್ತೆ, ಸಣ್ಣದ ಕೊಂಬೆ. ಅದಕ್ಕೆ ಭಯನೇ ಇಲ್ಲ. ಯಾಕೆ ಭಯ ಇಲ್ಲ? ಭಯ ಯಾಕಿಲ್ಲ ಅಂದರೆ ಅದು ರೆಂಬೆಯನ್ನು ನಂಬಿಕೊಂಡಿಲ್ಲ. ರೆಂಬೆಯನ್ನು ನಂಬಿಕೊಂಡಿದ್ರೆ ಅದು ಒಣಗಿದೆಯೋ ಅಥವಾ ಸಣ್ಣಗಿದೆಯೋ, ಇದ್ರ ಭಾರವನ್ನು ತಡೆಯುವುದಿಲ್ವೋ, ಆ ರೀತಿ ಎಲ್ಲ ಯೋಚನೆಗಳು ಬರುತ್ತೆ. ಅದು ಏನಾದರೂ ಆಗಿರಲಿ, ರೆಂಬೆ ಅದು ಶಾಶ್ವತವಾಗಿರಲಿ, ಅಶಾಶ್ವತವಾಗಿರಲಿ, ಸಣ್ಣದಿರಲಿ, ಒಣಗಿರಲಿ, ಏನೇ ಆಗಿರಲಿ, ಅದಕ್ಕೆ ಭಯ ಇಲ್ಲ. ಯಾಕೆ ಭಯ ಇಲ್ಲ? ತನ್ನ ರೆಕ್ಕೆಗಳಿದೆ, ಅದರ ಮೇಲೆ ನಂಬಿಕೊಂಡಿದೆ. ಅದರ ಮೇಲೆ ಅದರ ನಂಬಿಕೆ ಇದೆ. ಆ ರೀತಿ ನಾವು ಇದು ಶಾಶ್ವತ ಅಂತ ನಂಬಿಕೊಂಡು ಹೋಗ್ತಾ ಇದ್ರೆ ಎಲ್ಲೂ ಕೂಡ ನಾವು ನಮ್ಮ ಸ್ವಂತಕ್ಕೆ ಅನ್ನೋದು ಎಲ್ಲಿ ಬರೋಲ್ಲ. ಅದಕ್ಕೆ ಏನು ಮಾಡಬೇಕು? ಶಾಶ್ವತ ಅಲ್ಲದೇ ಇರುವುದನ್ನು ಬಿಡ್ತಾ ಹೋಗ್ಬೇಕು. ಇದು ಶಾಶ್ವತ ಅಲ್ಲ. ಅಲ್ಲಿ ಹೇಳ್ತಾ ಇದ್ದಾರೆ, ಯಾವುದೇ ವಸ್ತುವಾಗಲಿ ಅಸ್ತಿತ್ವದಲ್ಲಿ ಯಾವುದಾದ್ರೂ ಇದ್ರೆ ಎಲ್ಲ ಬಂದ್ಬಿಡ್ತದೆ. ಅಸ್ತಿತ್ವ ಅಂದ ತಕ್ಷಣ ಎಲ್ಲ ಬಂದ್ಬಿಡುತ್ತೆ. ಅಸ್ತಿತ್ವದಲ್ಲಿ ಯಾವ್ದಾವ್ದು ಇದೆಯೋ, ಇವತ್ತು ರೂಪುಗೊಂಡಿರೋದು ಯಾವ್ದಾವ್ದು ಇದೆಯೋ, ಅದು ಯಾವುದೋ ಒಂದು ಕಾಲದಲ್ಲಿ ರೂಪುಗೊಂಡಿತು, ಮತ್ತೆ ಅದು ಯಾವಾಗ ಆಗುತ್ತೆ? ಯಾವುದೋ ಒಂದು ಕಾಲದಲ್ಲಿ ಇಲ್ಲವಾಗುತ್ತೆ. ಈ ಭೂಮಿ ಒಂದು ಕಾಲದಲ್ಲಿ ಇರಲಿಲ್ಲ, ರಚನೆ ಆಯಿತು, ನಾವೆಲ್ಲ ಇಲ್ಲಿ ಸೇರ್ಕೊಂಡ್ವಿ, ಕುಟುಂಬ ಕಟ್ಕೊಂಡ್ವಿ. ಯಾವುದೋ ಒಂದು ಕಾಲಕ್ಕೆ ಇದು ಇರುವುದಿಲ್ಲ, ಸೂರ್ಯನೇ ಇರುವುದಿಲ್ಲ. ಆದರೆ ನಮ್ಮ ಭರವಸೆ ಎಲ್ಲಿಟ್ಕೊಂಡಿದ್ದೀವಿ? ನಮ್ಮ ಸೈಟು, ನಮ್ಮನೆ ಭರವಸೆ. ಅಂದರೆ ನಾವು ಈಗ ವ್ಯಾವಹಾರಿಕವಾಗಿ ಇಟ್ಕೊಂಡಿದ್ರು ಕೂಡ ನಮ್ಮ ಒಳಗಡೆ ಭಾವನೆ ಹೆಂಗಿರ್ಬೇಕು? ಬಿಡುಗಡೆಯ ಸ್ಥಿತಿಯಲ್ಲಿರಬೇಕು. ನಾವು ಅಲ್ಲೇ ಇರ್ತೀವಿ. ನಾನು ಮಧ್ಯಾಹ್ನ ಒಂದು ಉದಾಹರಣೆ ಕೊಟ್ಟೆ, ಗುರುಗಳ ಸ್ಥಿತಿ ಹೆಂಗಿದೆ ಅಂತ. ಈ ಸಂಸಾರಕ್ಕೆ ಬರ್ತಾರೆ ಅವರು, ಈ ಲೋಕದ ಉದ್ಧಾರಕ್ಕಾಗಿ ಅನೇಕ ಜನ್ಮಗಳನ್ನು ತಗೊಳ್ತಾರೆ. ಆದರೆ ಅದು ಯಾವುದಕ್ಕೂ ಅಂಟ್ಕೊಂಡಿರಲ್ಲ. ಅವರು ತನ್ನ ಕರ್ತವ್ಯಕ್ಕೋಸ್ಕರ ಬರ್ತಾರೆ, ಕರ್ತವ್ಯ ಮುಗಿಸ್ಕೊಳ್ತಾರೆ, ಯಾವಾಗ ಬೇಕಾದರೂ ಹೋಗ್ತಾರೆ. ಅವರು ಯಾವ ಯಜಮಾನಿಕೆಯ ಒಂದು ಹಂಗಿನಲ್ಲಿಲ್ಲ, ಸ್ವತಂತ್ರವಾಗಿದ್ದಾರೆ. ನಾವು ಯಜಮಾನನ ಹಂಗಿನಲ್ಲಿದ್ದೀವಿ, ಅಸ್ತಿತ್ವನ ನಂಬ್ಕೊಂಡಿದ್ದೀವಿ. ಆದ್ದರಿಂದ ಇಲ್ಲಿ ಸೂತ್ರ, ಯಾವುದಕ್ಕೆ ವಸ್ತುವಾಗಲಿ ಅಸ್ತಿತ್ವವಾಗಿ ಇಲ್ಲವೋ ಅದನ್ನು ಭದ್ರವಾಗಿ ಹಿಡಿದುಕೋ. ಅದನ್ನು ಹಿಡ್ಕೋಬೇಕು. ಅದನ್ನು ಹಿಡ್ಕೋಬೇಕಾದ್ರೆ ನಮ್ಗೆ ಗೊತ್ತಿಲ್ಲ ಅದು ಯಾವುದು ಅಂತ.
ಅದಕ್ಕಾಗಿ ಏನು ಮಾಡಬೇಕು ನಾವು? ಗೊತ್ತಿರುವುದನ್ನೇ ಬಿಡಬೇಕು, ಗೊತ್ತಿರೋದನ್ನೇ ಬಿಡಬೇಕು. ಇದು ಈ ಒಂದು ಇದರಲ್ಲಿರ್ತಕ್ಕಂಥದ್ದು. ಇನ್ನು ಹಿಂದಿನ ಉಪನ್ಯಾಸದಲ್ಲಿ ಒಂದು ವಿಷಯ ಮಾತ್ರ ಹೇಳ್ತೀನಿ. ನಿನ್ನ ಸುತ್ತಲೂ ಇರುವ ಸಮಸ್ತ ಜೀವ ಚೈತನ್ಯವನ್ನು ಶ್ರದ್ಧೆಯಿಂದ ಗಮನಿಸು. ನಾವು ಗಮನಿಸ್ತಾ ಇದ್ದೀವಾ? ಚೈತನ್ಯವನ್ನು ಗಮನಿಸಿದ್ರೆ ಏನಾಗುತ್ತೆ? ಅದು ಸುಮಾರು ಇದೆ, ಅಂದರೆ ನನಗೀಗ ಸಮಯ ಇಲ್ಲದೆ ಇರೋ ಒಂದು ಮಾತ್ರ ಹೇಳ್ತೀನಿ. ಈಗ ಹಕ್ಕಿಗಳನ್ನು ಗಮನಿಸ್ತೀರಾ? ಗಮನಿಸಿದ್ದೀವಿ ನಾವು. ಏನು ಗಮನಿಸಿದ್ದೀವಿ? ತಿನ್ನುತ್ತೆ, ಹಾರುತ್ತೆ, ಹೋಗುತ್ತೆ ಎಲ್ಲ. ಮರಿಗಳನ್ನ ಹೆಂಗೆ ಸಾಕುತ್ತೆ ಅದು? ಹೆಂಗೆ ಸಾಕುತ್ತೆ ಮರಿಗಳನ್ನು? ಮರಿಗಳಿಟ್ಟಿರುತ್ತೆ ಗೂಡಲ್ಲಿ. ಹೇಳಿ ಸರ್, ಹೇಳಿ ಸರ್. ಅದು ದೂರ ಹಾರೋಗುತ್ತೆ, ಎಲ್ಲೋ ಒಂದು ಕಡೆಗೆ ಒಂದು ಹುಳ ಸಿಗುತ್ತೆ ಅಥವಾ ಒಂದು ಆಹಾರದ ಇದು ಸಿಗುತ್ತೆ, ಮತ್ತೆ ಹಾರ್ಕೊಂಡು ಬರುತ್ತೆ. ಅದು ತಿನ್ನಲ್ಲ, ಅದು ಮತ್ತೆ ಹಾರ್ಕೊಂಡು ಬಂದು ಬಾಯಲ್ಲಿಡುತ್ತೆ ಅದಕ್ಕೆ. ಅಂದ್ರೆ ಇದು ನನ್ನ ಮರಿ, ಇದನ್ನ ಸಾಕುವ ಜವಾಬ್ದಾರಿ ನನಗಿದೆ, ಇವೆಲ್ಲ ಇಲ್ಲ. ಅಂತಃಸ್ಫುರಣೆ ಇದೆ ಅದಕ್ಕೆ. ಏನಂತ? ಅದನ್ನು ಸಾಕುವಂತ ಅಂತಃಸ್ಫುರಣೆ ಇದೆ. ಅದು ಸ್ವತಂತ್ರ ಆದ ತಕ್ಷಣ ಅದೇನ್ ಮಾಡುತ್ತೆ? ಕೆಲವು ಪಕ್ಷಿಗಳು ಓಡಿಸುತ್ತೆ, ಕೆಲವು ಪಕ್ಷಿಗಳು ಅದೇ ಹಾರೋಗುತ್ತೆ. ಏನು ಈ ಥರನೇ ಆಗಬೇಕು ಅಂತ ಕಂಡೀಷನ್ ಏನಿಲ್ಲ. ಕೆಲವು ಪಕ್ಷಿಗಳು ಓಡಿಸುತ್ತೆ, ತಳ್ಳಿಬಿಡುತ್ತೆ, ಕೆಲವು ಪಕ್ಷಿಗಳು ಆ ಮರಿಗಳೇ ಹಾರೋಗ್ಬಿಡುತ್ತೆ. ಆ ಥರ ಎರಡೂ ನಿಜ ಇದೆ. ಆ ರೀತಿ ಮತ್ತೆ ಅದರ ಸಂಬಂಧನ ಕಟ್ಕೊಳ್ತೀವ ನಾವೇನು ಮಾಡ್ತೀವಿ? ನಾವೇ ಇವನ್ನ ಎಷ್ಟಪ್ಪ ಸಾಕಿದ್ದು, ಇವನು ಸಾಕಿದಾಗ ನಾನು ಎಷ್ಟು ಕಷ್ಟಪಟ್ಟೆ. ಅಂದ್ರೆ ನಾನು ಗ್ರೇಟು, ನಾನು ನನ್ನ ಮಗುನ ಸಾಕೋದು, ಇಷ್ಟೆಲ್ಲ ತಿಳುವಳಿಕೆ ಇದ್ದು, ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ದು, ಸಂಗ್ರಹಣೆ ಮಾಡ್ತಕ್ಕಂಥ ಶಕ್ತಿ ಇದ್ದು, ಅಂದ್ರೆ ಒಂದು ವರ್ಷಕ್ಕಾಗುವಷ್ಟು ನಮ್ಮ ತಾತನವ್ರು ಸಂಪಾದಿಸಿದ್ರು ಕೂಡ, ಇವೆಲ್ಲ ಇದ್ರೂ ಕೂಡ ಆಮೇಲೆ ನಾನು ಅನ್ನೋದು ಬಂದ್ಬಿಡ್ತದೆ ಇಲ್ಲಿ. ನಾನು ಎಷ್ಟು ಕಷ್ಟಪಟ್ಟು ಇವನ್ನ ಸಾಕಿದ್ದು, ಓದಿಸಿದ್ದು ಎಷ್ಟು ಕಷ್ಟ. ಪಕ್ಷಿಗಳಲ್ಲಿ ಏನಾದರೂ ಇದೆಯಾ? ಇಲ್ಲ. ಅದಕ್ಕೆ ಅವರು ಎಷ್ಟು ಫ್ರೀಡಮ್ ಆಗಿ ಅದು ಜೀವನ ಮಾಡ್ತಾ ಇದೆ. ಏನಾದರೂ ಕಾಯಿಲೆ ಬರುತ್ತೆ ಅದಕ್ಕೆ, ಹಾಸ್ಪಿಟ್ಲ್ಗೆ ಹೋಗುತ್ತಾ? ಇವೆಲ್ಲ ಗೊಂದಲಗಳು ನಮ್ಮ ಮನಸ್ಸಿನಲ್ಲಿ ಇರೋದ್ರಿಂದ ಮೂಲ ಕಾರಣ ನಮ್ಮ ಅಸ್ವಸ್ಥತೆಗೆ, ನಮ್ಮ ಇವೆಲ್ಲ ಪ್ರಕೃತಿಯಿಂದ ನಾವು ದೂರ ಸರಿದಿರತಕ್ಕಂಥದ್ದೇ ಕಾರಣ. ಅದರ ಜೊತೆಗೆ ಪಕ್ಷಿಗಳಿಗೆ ಆಯುಸ್ ತೀರಿದ ತಕ್ಷಣ ಬಿದ್ದೋಗ್ಬಿಡುತ್ತೆ. ಅಂದರೆ ಅದು ಮತ್ತೆ ಕಾಯಿಲೆ ಬಿದ್ದೋಗಲ್ಲ, ಅದರ ಆಯುಸ್ ಅಷ್ಟು ಅಲ್ಲಿಗೆ ಎಂಡ್. ಈ ರೀತಿಯಾದಂಥ ಸಂದೇಶ ಸಿಗುತ್ತೆ ನಮಗಲ್ಲಿ ಗಮನಿಸುವುದರಿಂದ, ಪ್ರಕೃತಿಯನ್ನು ಗಮನಿಸೋದ್ರಿಂದ. ನಾವು ದೊಡ್ಡ ಮನುಷ್ಯರು, ನಾವು ಗ್ರೇಟು, ನಾವೇ ಮಕ್ಕಳನ್ನು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ದಿಕ್ಕಿನಲ್ಲಿ ಬೆಳೆಸ್ತಾ ಇದ್ದೀವಿ. ಇವೆಲ್ಲ ಭಾವನೆಗಳು ಅದನ್ನು ನೋಡಿದಾಗ, ಅದರ ಒಂದು ಶ್ರದ್ಧೆ, ಅದು ತೆಗೆದುಕೊಳ್ತಕ್ಕಂಥ, ಅದಕ್ಕೆ ಹಸುವಾಗ್ತಾ ಇದ್ರೆ ಅದಕ್ಕೆ ತಿನ್ನಿಸ್ತಕ್ಕಂಥ ರೀತಿ, ಇವೆಲ್ಲ ನೋಡಿದಾಗ ನಮ್ಮದ ಒಂದು ಶ್ರಮ ಜಾಸ್ತಿ ಅನಿಸೋದೇ ಇಲ್ಲ. ಶ್ರಮ ಜಾಸ್ತಿ ಆವಾಗ ನಮಗೆ ಮನಸ್ಸು ಹಗುರ ಆಗುತ್ತೆ. ಅವೆಲ್ಲ ನೋಡಿದಾಗ ಏನಾಗುತ್ತೆ? ಇದೆಲ್ಲ ಕರ್ತವ್ಯ ಮಾಡ್ತಾ ಇರ್ತೀವಿ, ತಪ್ಪೇನಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಭಾರ ಇರುವುದಿಲ್ಲ. ಇಷ್ಟನ್ನು ಹೇಳ್ತಾ ಈ ಮಾರ್ಗಜ್ಯೋತಿಯ ಗ್ರಂಥವನ್ನು ಅಧ್ಯಯನ ಮಾಡಿ ತಮ್ಮ ಮುಂದೆ ಇಡುವುದಕ್ಕೆ ನಿರ್ದೇಶಕರು ನಮಗೆಲ್ಲ ಚೊಕ್ಕಾರೆಡ್ಡಿ ಮಾಸ್ಟರ್ ಅವರು ನಮ್ಮ ಹಿರಿಯ ಸದಸ್ಯರು ನಮಗೆಲ್ಲ ಇದನ್ನು ಯಾವ್ಯಾವ ಅಧ್ಯಯನ ಯಾರ್ಯಾರು ಕೊಡಬೇಕು ಅನ್ನೋ ಮೊದಲೇ ನಿರ್ಧಾರ ಮಾಡಿ ಒಂದು ಯೋಜನಾ ರೂಪದಲ್ಲಿ ಅದನ್ನು ಕಾರ್ಯಗತಕ್ಕೆ ತರಬೇಕು. ಅದರ ಹಿಂದೆ ಅವರ ಶ್ರಮ ಅಲ್ಲಿ ನೋಡಿ, ಹಿಂದ್ಗಡೆ ಕೂತ್ಕೊಂಡು ಬಿಟ್ಟಿದ್ದಾರೆ. ನಾನು ನಿರ್ದೇಶಕರು ಇಲ್ಲಿ ಇರಬೇಕಂತೇನಿಲ್ಲ, ಅವರು ಅಷ್ಟು ಫ್ರೀಡಮ್ ಆಗಿರ್ತಾರೆ. ಅವ್ರಿಗೆ ಟೆನ್ಷನ್ ಅನ್ನೋದು ತಗೊಳ್ಳೋದಿಲ್ಲ. ಯಾಕಂದರೆ ಕಾರ್ಯ ನಡೆಯುತ್ತೆ ಅಂತ ನಂಬಿಕೆ ಅವರಿಗೆ. ನಾನು ನಡೆಸಿದ್ರೇ ನಂಬಿಕೆ ನಡೆಯುತ್ತೆ ಅಂತ, ನಾನು ಸಾಕಿದ್ರೇ ನನ್ನ ಮಕ್ಕಳನ್ನ ಅನ್ನೋದು ಇದೆಯಲ್ಲ, ಆ ರೀತಿ ನಮ್ಮಲ್ಲಿ ಇದೆಯಲ್ಲ. ಪಕ್ಷಿಗಳ ಥರ ಇಲ್ಲ ನಾವು.
ಆದರೆ ಅವರು ಕಾರ್ಯಕ್ರಮ ನಡಿಬೇಕು, ನಡೆಯುತ್ತೆ, ಜವಾಬ್ದಾರಿ ಕೊಟ್ಟಿದ್ದೀವಿ, ಅವ್ರ ಜವಾಬ್ದಾರಿ ತಗೊಳ್ತಾರೆ, ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಫ್ರೀಡಮ್ ಆಗಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ಈ ದಿನದ ಗೋಷ್ಠಿಯ ಎಲ್ಲ ಉಪನ್ಯಾಸಕರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ಈ ಸೆಷನನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.